ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಾಡಿನ ಪ್ರಸಿದ್ಧ ವಿದ್ವಾಂಸರಾದಂತಹ ಮಧ್ಯಶಾಸ್ತ್ರ ಸಂಪನ್ನ ಪುಷ್ಕರ ಪ್ರಸಾದಾಚಾರ್ಯರನ್ನ ಮಠದ ಪರವಾಗಿ ಹಾಗೂ ಎಲ್ಲ ಶ್ರೋತೃವರ್ಗದ ಪರವಾಗಿ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ತಾವು ಪ್ರವಚನವನ್ನು ಆರಂಭ ಮಾಡಿಕೊಡಬೇಕು ಅಂತ ಅವರಲ್ಲಿ ಕವಿನೇರ ಗುರುಪಾದಾಚಾರ್ಯಭ್ಯೋ ನಮಃ. ಭಾರತೇ ಸರಸ್ವತಿ ವಾಯುವೇ ನಮಃ. ಬ್ರಹ್ಮಣೇ ಮಹಾಲಕ್ಷ್ಮೀ ನಮಃ. ತನ್ಮಂತ್ರೇ ನಮಃ. ಮಸ್ತುಪ್ರದಾಯ ವಾಸುದೇವಾಯ ನಮಃ. ಹರೇ ನಮಃ. ಶ್ರೀಕೃಷ್ಣಾಯ ನಮಃ. ಓಂ ಸುಮತಿವಿರನವೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಶಿವಾಯಂ ವಿಮಾಯಂ ಗೃಹಯಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ ಕನಕಪೀತಶೀಲಃ ಕೇವಲಾನಂದಲೀಲಃ ಕಲುಷಹರಣಶೀಲಃ ಸಂಜಮಂದಾರಮಾಲಃ ಕವಿಜನಪರಿಪಾಲಃ ಕಾಲಮೇಘೋಗನೀಲಃ ಕರಿಗಿರಿಶಿಖರಾಗ್ರೇ ಭಾತಿ ಶ್ರೀಲಕ್ಷ್ಮೀಲೋಲಃ ಶ್ರೀವೆಂಕಟಲಸಚ್ಚೈಲವಾಸೇ ದಾಸಿಕಕಾರಣಃ ಛಾಯೆಯಾ ಪಾತು ಮಾಂ ನಿತ್ಯಂ ಶ್ರೀನಿವಾಸಸುರದ್ರುಮಃ ಅಮಾನಮಂಗಸ್ತಾನ ಸರಸೇ ಕುಲಸಂಕುಲೇ ರಮಾ ಕೊಲ್ಲಾಪುರಕ್ಷೇತ್ರೇ ವಸತೀತಿ ಕಿಮದ್ಭುತಂ ಪ್ರಥಮೋಹನಮನ್ನಾಮ ದ್ವಿತೀಯೋ ಭೀಮೇವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರ್ಯಸಾಧಕಃ ಗುರುಮಖಿಲಗುಣಜ್ಞಂ ಸದ್ಗುಣೈಕಾದಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸೂನಭೀಷ್ಟಂ ನಿತ್ಯನಿರ್ಧೂತಕಷ್ಟಂ ಅಯಮುಖಪದನಿಷ್ಠಂ ಮಾಂ ವದಂತು ಪ್ರಪನ್ನಾಃ ಭವತೆ ಜನಭಾವಾದೇಡಮೂಕೋಪಿ ಭಗ್ನೇ ಜಡಮತಿರವಿಜಂತು ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿದತ್ತಾಂ ಸನ್ನಿಧಿಂ ಮಾನಸೇ ಚ ಸ್ವಮೇಶ್ವರಾಯ ಸ್ಥಿತಭೂತಿವಿಕಸ್ವರಾಯ ಪ್ರೇಮಪ್ರವೃದ್ಧಗಿರಿಜಾ ಭುದಿವಸ್ವರಾಯ ತುಂಗೋಲ್ಲಸತ್ಪವನಪಾವಿತಪುಂಶಪಲ್ಲೇ ಮಾಂಗಲ್ಯಹೇತುಚರಿತಾಯ ನಮಃ ಶಿವಾಯ ಮಿಥ್ಯಾ ಸಿದ್ಧಾಂತದುದ್ವಾಂತ ವಿದ್ವಂಸನ ವಿಚಕ್ಷಣಾ ಜಯತೀರ್ಥಾಕ್ಷತರಣೀ ಭಾಸತಾಮನೋ ವರಂಬರೇ ಪುರುಷೋತ್ತಮ ಪಾರಾಬ್ಜ ಹೃದಯಶಾಸ್ತ್ರಕೋವಿದಃ ಪುರುಷೋತ್ತಮ ತೀರ್ಥಾರ್ಜ ಗುರು ಭೂಯಾದಿವಿಷ್ಟರಾಃ ಕಂಸಧ್ವಂಸಿ ಪದಾನ್ ಭೋಜ ಸಂಸತ್ತೋ ಹಂಸಪುಂಗವಾಃ ಬ್ರಹ್ಮಣ್ಯವೇತ್ತ ಗುರುರಾಜಾಖ್ಯೋ ವರ್ತತಾಂ ಮಮ ಮಾನಸೇ ತಮ್ಮುಂದೇ ನೃಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯಕ್ಷಗಜಕೇಸರಿ ವ್ಯಾಸತೀರ್ಥಗುರು ಭೂಯಾದಸ್ಮದಿಷ್ಟಾರ್ಥಸಿದ್ಧೇ ಭಕ್ತಾನಾಂ ಮಾನಸಾಂ ಭೋಜಪಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜೈಂದ್ರಗುರುವೇ ನಮಃ ಪ್ರಣಮತ್ಕಾಮಧೇನುಂ ಚ ಭಜತ್ಸುರತರೂಪಮಂ ಶ್ರೀಭವಭೋಜಕೃತ್ಪಾದಚಿಂತಾಂ ವಿಪಾಸ್ಮೆ ವಂದಾರು ಕಲ್ಪತರವೇ ವಾದಿಕೈರವಧಾನವೇ ಶ್ರೀರಾಮಚಂದ್ರಗುರುವೇ ನಮಃ ಕಾರುಣ್ಯ ಸಿಂಧವೇ ದೂರ್ವಾದಿಕ್ವಾಂತರವೇ ವೈಷ್ಣವೇಂದೇ ವರೇಂದ್ರವೇ ಶ್ರೀರಾಘವೇಂದ್ರಗುರುವೇ ನಮೋತ್ಯಂತ ದಯಾಳುವೇ ಯಸ್ಯ ಪ್ರಚಂಡ ತಪಸಾ ಶ್ರುತಿಗೀತವೃತ್ತಸ್ತುಷ್ಟೋ ಹರಿಕಿಲಂ ಮದಮಾಹಪಮಾಪ ಶ್ರೀಮದ್ವಸನ್ಮತಪಯೋನಿಧಿ ಪೂರ್ಣಚಂದ್ರಃ ಶ್ರೀವಿಷ್ಣುತೀರ್ಥಮನಿರಾಟ್ಮದಮಾತನೋತು ಹಯಗ್ರೀವ ಪದಾಸಕ್ತಾನ್ ಹಂಸೇಂದ್ರೈರಪಿ ಮಾನಿತಾನ್ ದೇವೇಂದ್ರದೇಶಿಕಾನ್ ವಂದೇ ದ್ವೈತತತ್ವಾರ್ಥಸಿದ್ಧೇ ಕೋಲವ್ಯಾಸ ಹಯಗ್ರೀವ ಪದಪಂಕಜಮದೋರಥಂ ಶ್ರೀವಿಶ್ವೋತ್ತಮ ಯೋಗೀಂದ್ರಂ ವಂದೇಹಂ ವಾದಿರಾತ್ರಿಯಂ ಆಪಾದಮೌಳಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸ್ವಸ್ತಿ ಸದಾಂ ಶ್ರೇಷ್ಠಮಂಗಲಾನಿ ಭವಂತು. ಜನ್ಮಾದ್ಯಸ್ತೇತೋನ್ಮಯಾದೀತರತಶ್ಚಾರ್ಥೇಷ್ವವಿಘ್ನಸ್ವರಾತ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಖ್ಯಂತಿ ಯಂ ಸೂರ್ಯಾಃ ತೇಜೋ ವಾರಿಮೃತಾಂ ಯಥಾ ನಿನಮಿಯೋ ಯತ್ರ ಸರ್ಗೋ ಮುಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಗುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಮದ್ಭಾಗವತದಲ್ಲಿ ಪ್ರಹ್ಲಾದರಾಜರು
ನರಸಿಂಹ ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ಎರಡು ವಿಶಿಷ್ಟವಾದಂತಹ ವಿಷಯಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ. ಒಂದು ನವವಿಧ ಭಕ್ತಿಯ ವಿಚಾರ, ಮತ್ತೊಂದು ಭಕ್ತಿ ಬಿಟ್ಟು ಜ್ಞಾಪರಿಂದಲೂ ಕೂಡ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಒಂದು ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸತ್ಯಂ ಆತ್ಮನಿವೇದನಂ, ಇದೊಂದು ಶ್ಲೋಕ. ಮನ್ಯೇ ಧನಾದಿಜನ ರೂಪ ತಪಶ್ರುತೌಗ ತೇಜ ಪ್ರಭಾವ ಬಲಪೌರುಷ ಬುದ್ಧಿ ಯೋಗ ನಾರಾಧನಾಗಿ ಭವಂತಿ ಪರಸ್ಯ ಪುಂಸ್ಯೋ ಭಕ್ತ್ಯಾ ತುಕೋಶ ಭಗವನ್ನನು ಯೂತಪಾಯ. ಭಕ್ತಿಯೇ 9 ದಳಾತ್ಮಕವಾದಂಥದ್ದು ಒಂದು ಶ್ಲೋಕ. ಇನ್ನೊಂದು 9 ದಳಾತ್ಮಕವಾದಂಥ ಭಕ್ತಿ ಬಿಟ್ಟರೆ ಬೇರೆ ಯಾವುದೇ ಮಾರ್ಗದಿಂದಲೂ ಕೂಡ ದೇವರ ಪ್ರಸಾದವನ್ನು ಅನುಗ್ರಹವನ್ನು ಸಂಪಾದನೆ ಮಾಡಲಿಕ್ಕೆ ಆಗಲ್ಲ. ಆಗಲ್ಲ ಅಂದ್ರೆ ಅದು ಬೇಡ ಅಂತ ಅರ್ಥವಲ್ಲ. ಅವುಗಳ ಸಹಕಾರದಿಂದಲೇ ಭಕ್ತಿ ಬರುವುದು. ತೀರ್ಥ ಪರ್ಯಟನ ಬೇಡ, ದಾನ ಬೇಡ, ವಿದ್ಯಾ ಬೇಡ, ಜಪ ಬೇಡ, ತಪ ಬೇಡ, ಸೇವಾ ಬೇಡ, ಆ ಥರ ಅನ್ನಬಾರದು. ಅವೆಲ್ಲದರ ಫಲ ಭಕ್ತಿ. ಆದರೆ ಆ ಭಕ್ತಿ ಎಂಬುದಕ್ಕಂತ ಅಥವಾ ಕಾರ್ಯ ಚಟುವಟಿಕೆಗಳ ಪ್ರಕಾರದಿಂದ ಬರದೇ ಹೋದರೆ ಶ್ರಮ ಏವಹಿ ಕೇವಲಂ, ಅದು ಶ್ರಮ ಅಂತ ಹೇಳಿದ್ದಾರೆ. ಆದ್ದರಿಂದ ಎಲ್ಲವೂ ಬೇಕು, ಆದರೆ ಅವೆಲ್ಲವೂ ಭಕ್ತಿಗೆ ಕಾರಣವಾಗಬೇಕಷ್ಟೇ ಅನ್ನೋ ತಾತ್ಪರ್ಯದಲ್ಲಿ ಪ್ರಹ್ಲಾದರಾಜರು ಅದ್ಭುತವಾದ 2 ಶ್ಲೋಕಗಳನ್ನು ನರಸಿಂಹದೇವರ ಎದುರಿಗೆ ಪ್ರತಿಪಾದನೆ ಮಾಡ್ತಾರೆ. ಒಂದು ದೈತ್ಯನ ಎದುರಿಗೆ ಹೇಳುವುದು, ಒಂದು ನರಸಿಂಹದೇವರನ್ನ ಕುರಿತು ಸ್ತೋತ್ರ ಮಾಡೋದು. ಭಕ್ತಿ ಬಿಟ್ಟು ನಿನ್ನ ಅನುಗ್ರಹಣ್ಯಾತ್ರಿ ಆಗಲ್ಲ ಸ್ವಾಮಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡೋದು. ಇನ್ನೊಂದು ವ್ಯತಿರೇಕ, ಏನು ತಿಳ್ಕೊಂಡಿದ್ದೀವಿ ಹೇಳು ಅಂತ ದೈತ್ಯನಾಗಿರ್ತಕ್ಕಂಥ ಹಿರಣ್ಯಕಶಿಪು ಗುರುಕುಲವಾಸದಿಂದ ಬಂದ ಮೇಲೆ ನೀನು ಅಧ್ಯಯನ ಮಾಡಿರ್ತಕ್ಕಂಥ ಸರ್ವಶಾಸ್ತ್ರದ ಸಾರ ರೂಪವಾದ ವಿಷಯವನ್ನ ಹೇಳುವುದು. ಒಂದೇ ಮಾತಲ್ಲಿ ಹೇಳ್ಬಿಡ್ಬೇಕು. ಆಗ ಪ್ರಹ್ಲಾದರಾಜರು ಹೇಳಿದ ಈ ಶ್ಲೋಕ ನೋಡಿ, ಎರಡೂ ಕೂಡ ದೇವರ ಮುಂದೆ ಹೇಳಿರುವುದು ಅದೇನೆ, ದೈತ್ಯನ ಮುಂದೆ ಹೇಳಿರುವುದು ಅದೇ. ಇದರಿಂದ ನಮಗೊಂದು ಗೊತ್ತಾಗತ್ತೆ, ವಿಷ್ಣು ಭಕ್ತರು ಭಗವಂತನ ವಿಷಯದಲ್ಲಿ ಹೇಗಿರ್ತಾರೋ ಪ್ರಪಂಚದ ವಿಷಯದಲ್ಲೂ ಹಾಗೆ ಇರ್ತಾರೆ. ಭಗವಂತನಷ್ಟೇ ಎಷ್ಟು ಸತ್ಯವಾದಿಗಳಾಗಿರ್ತಾರೋ ವಿಷ್ಣು ಭಕ್ತರುಗಳು, ಅರ್ಥಾಯ್ತಾ, ಭಗವದ್ವೇಷಿಗಳಲ್ಲಿಯೂ ಕೂಡ ಅಷ್ಟೇ ಸತ್ಯವಾಗಿರ್ತಾರೆ. ಯಾಕೆ ಅಂದ್ರೆ 2 ಸ್ಥಿತಿಯನ್ನು ಕೊಡುವವನು ಅವನೇ. ಆದ್ದರಿಂದ ಸ್ಥಿತಿಯಿಂದ ಪಾರಿಗಾಣಿಸುವ ಸ್ಥಿತಿಯನ್ನ ಕೊಡುವವ ಎರಡೂ ಅವನೇ. ಆದ್ದರಿಂದ ಹೆದರಿಕೆ ಯಾಕೆ? ಆದ್ದರಿಂದ ಶ್ರೀಮದಾಚಾರ್ಯರು ಸರ್ವಾವಸ್ಥ ಪ್ರೇರಕಷ್ಟ ಸರ್ವರೂಪೇಶು ಅಭಿಂಗವ, ಒಳ್ಳೆ ಅವಸ್ಥೆ ಆಗಲಿ ಕೆಟ್ಟ ಅವಸ್ಥೆ ಆಗಲಿ ಎರಡೂ ಕೊಡೋದು ದೇವೇ. ಆದ್ದರಿಂದ ನಮ್ಮ ಕರ್ಮಾನುಸಾರವಾಗಿ ಪಾಪ ಪುಣ್ಯಗಳಿಗೆ ಹೋಗದ ರೂಪದಲ್ಲಿ ಎರಡೂ ಕರ್ಮವನ್ನು ಜೀವಗಳ ಪ್ರಯೋಜನಕ್ಕಾಗಿ ಕೊಡ್ತಾನಾದ್ದರಿಂದ ಗುಣವೈಷಮ್ಯದವರನ್ನಾದ ಭಗವಂತ ಇವನು ನಮ್ಮವ ಅಂತ ಒಳ್ಳೆಯದು ಮಾಡುವುದು, ಇವನು ನಮ್ಮವನಲ್ಲ ಅಂತ ಕೆಟ್ಟ ಮಾಡುವುದು ಸ್ವರೂಪವೇ ಅವನಿಗಿಲ್ಲ ಅಂದ ಮೇಲೆ ಯೋಚನೆ ಯಾಕೆ ಮಾಡಬೇಕು? 4ನೇದು, ಸತ್ಯವಂತರು ಎಲ್ಲಿದ್ರೂ ಸತ್ಯವೇ. ಭಕ್ತಿಯಿಂದ ಶ್ರೇಷ್ಠ ಅಂತ ದೇವರೆದುರಿಗೂ ಹೇಳು, ಭಕ್ತಿ ಬಿಟ್ಟರೆ ಆಗಲ್ಲ ಅಂತ ದೈತ್ಯನೆದುರಿಗೂ ಹೇಳು. ದೈತ್ಯನಿಗೂ ಭಕ್ತಿ ಶ್ರೇಷ್ಠ ಅಂತ ಹೇಳಿದ್ರು, ಭಗವಂತನ ಎದುರಿಗೂ ಭಕ್ತಿ ಶ್ರೇಷ್ಠ ಅಂತ ಹೇಳ್ತಕ್ಕಂಥವರ. ಆದ್ದರಿಂದ ಇದು ಅನ್ವಯ ವ್ಯತಿರೇಕ. ಅನ್ನು ಭಕ್ತಿಯೇ ಗರಿಷ್ಠ, ಭಕ್ತಿರೇವ ಗರಿಯತಿ ಎಂಬುದಾಗಿ ಒಂದು ಶಾಸ್ತ್ರ ಪ್ರತಿಪಾದನೆ ಮಾಡುತ್ತೆ. ಅಂತ ಭಕ್ತಿಯಲ್ಲಿ 9 ದಳಾತ್ಮಕವಾಗಿರ್ತಕ್ಕಂಥದ್ದು. ಈ 9 ದಳವೇ ಶ್ರವಣ ಕೀರ್ತನ ಎಂಬತಕ್ಕಂಥ ಶ್ಲೋಕದಲ್ಲಿ ಹೇಳಿರ್ತಕ್ಕಂಥದ್ದು. ಅದರಲ್ಲಿ ಇವತ್ತಿನ ಒಂದು ವಿಷಯ ಅರ್ಚನಂ ಅಂತ ಕೊಟ್ಟಿದ್ದಾರೆ. ಅರ್ಚನಂ ಅನ್ನೋದಿದೆಯಲ್ಲ ಬಹಳ ವಿಸ್ತಾರವಾಗಿರ್ತಕ್ಕಂಥ, ಈ 9 ದಳವು ವಿಸ್ತಾರವಾಗಿರುವುದೇ. ಇದರಲ್ಲಿ ಮೊದಲು ಒಂದು ತಪ್ಪು ಕಲ್ಪನೆ ಬರಲಿಕ್ಕೆ ಅವಕಾಶ ಇದೆ ಈ ಶ್ಲೋಕದಲ್ಲಿ. ನೋಡಿ, 9 ಕೂಡ ನಾವು ಏಕಕಾಲದಲ್ಲಿ ಮಾಡೋಕ್ಕಾಗಲ್ಲ. ನಮ್ಮ ಯೋಗ್ಯತಾನುಸಾರವಾಗಿ ಯಾವುದಾದ್ರೂ ಒಂದು ಇಟ್ಕೋತೀವಿ. ದಿನಾ ಶ್ರವಣ ಮಾಡ್ತೀವಿ, ಅದೇ ಭಕ್ತಿ. ಶ್ರವಣ ಭಕ್ತಿ ಮಾಡ್ತೇವೆ, ಹಾಲು ತಿಳ್ಕೊಂಡ್ಬಿಟ್ಟಿದ್ದಾರೆ ಅಲ್ಲ. ಅದು ಒಬ್ರು ಪೂಜಾ ದೊಡ್ಡದು ಅಂತಾರೆ, ನಾವು ಪೂಜೆ ಒಂದು ಮಾಡ್ಬಿಡ್ತೀವಿ, ಇನ್ನೇನು ಇಲ್ಲಪ್ಪ ಅಷ್ಟೇ ಅಂತಾರೆ. ಶ್ರವಣ ಮಾಡ್ತೀವಿ ಅಷ್ಟೇ ಅಂತಾರೆ. ಪಾದ ಸೇವನಂ, ಯಾರು ಬರ್ತಾರೋ ದೊಡ್ಡವರು ಚಿಕ್ಕವರು ವಾರೇ ನೋಡಿಕೊಂಡು ಅತಿಥಿ ಅಭ್ಯಾಗತರ ಸೇವಾ ಮಾಡ್ಬಿಡ್ತೀವಿ, ಅದೇ ದೇವ್ರ ಪೂಜಾ, ಅದೇ ಭಕ್ತಿ. ಹೀಗೆ ಒಂದೊಂದು ದಳವನ್ನೇ ಒಂದೊಂದು ಭಕ್ತಿಯ ಸಪರೇಷನ್, ಪೃಥಕ್ಕರಣ ರೂಪ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಎಡವಲಿಕ್ಕೆ ಅವಕಾಶ ಇದೆ. ಭಕ್ತಿ ಅನ್ನೋದು 9 ದಳಾತ್ಮಕವಾಗಿರೋದು.
ಈ ದಳದಲ್ಲಿ ಒಂದು ದಳ ಹೊರಟೋದ್ರು ಅದು ಪೂರ್ಣ ಭಕ್ತಿ ಆಗೋದಿಲ್ಲ ಅಂತ ಅರ್ಥ ಮಾಡಬೇಕೇ ವಿನಃ 9 ತರ ಭಕ್ತಿ ಅಂತ ಅರ್ಥ ಮಾಡಬಾರದು. ಶ್ರವಣ ಭಕ್ತಿ, ಸ್ಮರಣ ಭಕ್ತಿ, ಪಾದಸೇವನ ಭಕ್ತಿ ಅರ್ಥ ಇದೆ. ಹೀಗೆ ಮಾಡಲಿಕ್ಕೆ ಅವಕಾಶ ಉಂಟು. ಕೆಲವರು ಹೀಗೆ ವ್ಯಾಖ್ಯಾನ ಮಾಡ್ತಾರೆ. ಅದು ಭಾಗವತದ ಅಭಿಪ್ರಾಯವಲ್ಲ, ಪ್ರಹ್ಲಾದರಾಜರ ಅಭಿಪ್ರಾಯವಲ್ಲ. ಭಕ್ತಿಯಿಂದ ದೇವರನ್ನು ನಮಗಿರಬೇಕಾದ್ರೆ ಈ 9 ದಳವೂ ಇರಲೇಬೇಕು. ದಿನಾ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಕೀರ್ತನ ಮಾಡಬೇಕು, ಸೇವನೆ ಮಾಡಬೇಕು, ಅರ್ಚನ ಮಾಡಬೇಕು ಅಂತ ಭಗವತ್ ಸನ್ನಿಧಾನ ವಿಶೇಷವಾದಂತಹ ಜಡ ಚೇತನ ವಸ್ತುಗಳ ಸೇವೆ ಎಂಬತಕ್ಕಂಥದ್ದನ್ನು ಮಾಡಬೇಕು. ತನ್ನಂತಾನು ಸಮರ್ಪಣೆ ಮಾಡಿಕೋಬೇಕು ಭಗವಂತನಲ್ಲಿ. ಎಲ್ಲವೂ ಯೋಗ್ಯತಾನುಸಾರವಾಗಿ 9 ಕೂಡ ಮಿಕ್ಸ್ ಆಗಿರಬೇಕು. ಇದು ಭಕ್ತಿ ಅಂತ ಕರೀತಾರೆ. ಅಲ್ಲ, ಇಲ್ಲಿ ಎಡವಲಿಕ್ಕೆ ಅವಕಾಶ ಇದೆ, ಆಗ ತಿಳ್ಕೋಬಾರದು. ದೃಷ್ಟಾಂತ, ಒಂದು ಹಂಡೆ ಪಾನಕ ಮಾಡಿಬಿಟ್ಟ ಮೇಲೆ ಅದರೊಳಗೆ ಒಂದು ಲೋಟ ಪಾನಕನ ತುಂಬಿಕೊಂಡು ಹಂಡೆ ಒಳಗೂ ಏನೇನು ಕಂಟೆಂಟ್ಸ್ ಇದೆಯೋ ಅದೆಲ್ಲವೂ ಲೋಟದ ಪಾನಕದಲ್ಲೂ ಇದೆ. ಆಗಿರಬೇಕು. ಹಂಡೆ ಪಾನಕ ದೊಡ್ಡ ದೊಡ್ಡ ದೇವತೆಗಳು ಮಾಡೋದು. ನಮ್ಮಂಥವು ಮಿಳ್ಳಿ ಪಾನಕ. ಮಿಳ್ಳಿ ಪಾನಕದಲ್ಲೂ ಕೇಸರಿ, ಪಚ್ಚಕರ್ಪೂರ, ಅರ್ಥ ಆಯ್ತಾ, ಇನ್ನು ಏನೇನು ಏಲಕ್ಕಿ ಇತ್ಯಾದಿಗಳು ಹಾಕಬೇಕು. ಅದಕ್ಕೆ ಬೆಲ್ಲನೋ ಸಕ್ಕರೆನೋ ಕರಿಕಲ್ ಸಕ್ಕರೆನೋ ಎಲ್ಲ ಕಂಟೆಂಟ್ಸ್ ಅದರೊಳಗಿದೆ. ಹಂಡೆಗಟ್ಟಲೆ ಸಾವಿರಾರು ಜನಕ್ಕೆ ಪಾನಕದ ಅರವಟ್ಟಿಗೆಯನ್ನು ಮಾಡ್ತೇವೆ ಅನ್ನೋ ಕಡೆನೂ ಕಂಟೆಂಟ್ಸ್ ಇದೆ. ಹಾಗೆ ದೊಡ್ಡವರು ಮಾಡತಕ್ಕಂಥ ಭಕ್ತಿಯಲ್ಲೂ 9 ವಿಧವಾಗಿರ್ತಕ್ಕಂಥ ಮಿಶ್ರೀಭಾವದ ದಳದೊಳಗಿದೆ. ಹಾಗೆ ಸಾಮಾನ್ಯ ಜನ ಮಾಡತಕ್ಕಂತಹ ಭಕ್ತಿಯಲ್ಲೂ ಕೂಡ ಈ 9 ಕಂಟೆಂಟ್ಸ್ ಅದರೊಳಗೆ ಇರಬೇಕು. ಒಂದು 10 ನಿಮಿಷ ಶ್ರವಣ ಮಾಡಬೇಕು, 5 ನಿಮಿಷ ಆದರೂ ಪೂಜೆ ಮಾಡಬೇಕು, 5 ನಿಮಿಷ ಆದರೂ ಚಿಂತನೆ ಮಾಡಬೇಕು, 5 ನಿಮಿಷ ಆದರೂ ಒಬ್ಬರು ಸೇವೆ ಮಾಡಬೇಕು. ಕೊನೆಗೆ ದೇವ್ರ ಮುಂದೆ ನಿಂತ್ಕೊಂಡು ನಾನೇ ನೀನು ಸಮರ್ಪಣೆ ಮಾಡ್ಕೊಂಡಿದ್ದೀನಪ್ಪ, ನೀನು ಅದು ಸುಳ್ಳು ಹೇಳ್ತಾ ಇಲ್ಲ ಅಲ್ವಾ. ಅದಕ್ಕೆ ಕನಕದಾಸ ಹೇಳೋದು, ತನು ನಿನ್ನದು, ಮನ ನಿನ್ನದು, ಜೀವನ ನಿನ್ನದು. ಆತ್ಮ ಸಮರ್ಪಣೆ ಅಂದ್ರೇನು? ಈ ದೇವ್ರ ನಾಮದ ಅರ್ಥ ಇದೆ. ದೇವರ ನಾಮದಲ್ಲೂ ಸರಳವಾಗಿ ಮಾಡಿಕೊಟ್ಟಿರ್ತಾರೆ, ಸಂಸ್ಕೃತದಲ್ಲಿ ಶ್ಲೋಕ ರೂಪದಲ್ಲೂ ಇರ್ತಾರೆ. ಆತ್ಮನಿವೇದನಂ ಅನ್ನೋದಕ್ಕೆ ಎಷ್ಟು ಸರಳವಾಗಿ ಮಾಡಿಕೊಟ್ಟಿದ್ದಾರೆ. ತನು ನಿನ್ನದು, ಮನ ನಿನ್ನದು, ಜೀವನ ನಿನ್ನದೇ. ಈ ಶರೀರವು ನೀನೇ ಕೊಟ್ಟಿದ್ದು, ಈ ಶರೀರವನ್ನು ಸೃಷ್ಟಿ ಮಾಡಿದ್ದು ನೀನೇ, ಇದರೊಳಗೆ ನನ್ನನ್ನು ಪ್ರವೇಶ ಮಾಡಿಸಿದ್ದು ನೀನೇ, ಈಚೆ ತಂದಿದ್ದು ನೀನೇ, ಸಾಕಿದ್ದು, ಸಲವಿದ್ದು, ಸಾಧನೆ ಮಾಡುತ್ತಿರೋದು ನನ್ನ ಜೀವನ ಕ್ರಮ ಏನಿದೆಯೋ ಅದನ್ನಿದೆಯಾ ಎಲ್ಲವನ್ನು ಮಾಡಿ ಸಮರ್ಪಣೆ ಮಾಡೋದು ಕೂಡ ಭಗವಂತನಿಗೆ ಅನ್ನುವಂಥ 3 ಪಂಕ್ತಿಯಲ್ಲೇ ಆತ್ಮನಿವೇದನದ ಅರ್ಥವನ್ನು ಹೇಳಿಬಿಟ್ಟಿದ್ದಾರೆ ಅಲ್ವಾ. ಅದರಿಂದ ಇಲ್ಲಿ ನಮ್ಗೆ ಏನ್ ಬೇಕಾಗಿದೆ? 9 ದಳಾತ್ಮಕವಾದ ಕಮಲ ಇದೆ ಭಕ್ತಿ ಅನ್ನೋದು. ಅದರಲ್ಲಿ ಒಂದು ದಳ ಉದುರೋದ್ರೂ ಕೂಡ ಅದು ಪರಿಪೂರ್ಣವಾದ ಕಮಲ ಅಂತ ಅಂದ್ಕೊಳ್ಳಲ್ಲ, ದಳ ಉದುರಿದ ಕಮಲ ಆಗುತ್ತೆ ಅಲ್ಲ. ಹಾಗೆ ಭಕ್ತಿಯಲ್ಲಿ 9 ದಳಾತ್ಮಕವಾಗಿರ್ತಕ್ಕಂತಹ ಭಕ್ತಿಯ ವಿಷಯವನ್ನ ಪ್ರಹ್ಲಾದರಾಜರು ಹೇಳ್ತಾ ಇರೋ ಕಾಲಕ್ಕೆ ಇವತ್ತು ಅರ್ಚನಂ ಎಂಬತಕ್ಕಂಥ ಒಂದು ದಳದ ವಿಚಾರ. ಒಂದೊಂದು ದಳದ ವಿಚಾರವೂ ಕೂಡ 2 ಭಾಗ ಮಾಡಬೇಕು. ಒಂದು ಬಾಹ್ಯ ಪ್ರಪಂಚ, ಒಂದು ಆಂತರಿಕ ಪ್ರಪಂಚ. ಅದನ್ನ ಅರ್ಚನಂ ಅಂದ್ರೆ ಪೂಜಾ ಅಂತ ಇಟ್ಕೊಳ್ಳೋಣ ದಪ್ಪನಾಗಿ, ಆಯ್ತಾ. 2 ಮಾಡಬೇಕು ಅಂದ್ರಲ್ಲ, ಯಾವುದದು ಅಂದ್ರೆ ಬಾಹ್ಯ ಪೂಜಾ, ಆಂತರಿಕ ಪೂಜಾ ಅಂತ 2 ಮಾಡಬೇಕು. ಬಾಹ್ಯ ಪೂಜೆಯಲ್ಲಿ ತಿರುಗಿ 2 ಮಾಡಬೇಕು, ಆಂತರಿಕ ಪೂಜೆಯಲ್ಲಿ ತಿರುಗಿ 2 ಮಾಡಬೇಕು. ಅದನ್ನ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ಬೇಡಿ. ಪೂಜಾ ಅಂದ್ರೆ 2 ತರ ಪೂಜಾ. ಒಂದು ಪ್ರಪಂಚದ ಒಳಗಿರ್ತಕ್ಕಂಥ ವಸ್ತುಗಳಲ್ಲಿ ದೇವರನ್ನ ಪೂಜಾ ಮಾಡೋದು. ಅಥವಾ ಅದು ವಿಜಯರಾಯರು ಹೇಳ್ತಾರೆ, ಭಾಗವತವು ಹೇಳುತ್ತಾರೆ. ಕಂಬಾಯುಮಗ್ನಿಂ ಸಲಿಲಂ ಅಹಿಂಶ್ಚ ಜ್ಯೋತಿಂಷಿ ಸತ್ವಾನಿ ದಿಶೋದ್ರುಮಾವೇಂ ಸರಿ ಸಮುದ್ರಾಂಶ ಹರೇ ಶರೀರಂ. ಬಾಹ್ಯ ಪ್ರಪಂಚದ ಪೂಜಾ ಅಧಿಷ್ಠಾನಗಳು ಯಾವುದು ಅಂತ ಕೇಳಿದರೆ ಕನ್ನಡದಲ್ಲಿ ವಿಜಯರಾಯರು ಇದನ್ನು ಕನ್ನಡೀಕರಿಸ್ತಾರೆ. ಬಹಳ ಬೇಗ ಗೊತ್ತಾಗೋಗುತ್ತೆ. ನಾ ಹೇಳೋದಕ್ಕಿಂತ ದೊಡ್ಡವ್ರ ವಾಕ್ಯವನ್ನು ಹೇಳಬೇಕು. ಜಲ, ಕಾಷ್ಟ, ಶೈಲ, ಗಗನ, ನೆಲ, ಪಾವಕ, ವಾಯು, ತೇರು, ಫಲ, ಪುಷ್ಪ, ಬಳ್ಳಿ ಒಳಗೆ ಬರೀ ವ್ಯಾಪ್ತನೆಂದು ತಿಳಿದವರಿಗೆ. ಹೌದಾ? ಸಾಲಿಗ್ರಾಮದಲ್ಲಿ ಮಾಡು, ಅಶ್ವತ್ಥ ವೃಕ್ಷದಲ್ಲಿ ಮಾಡು, ಸೂರ್ಯಾಂತರ್ಯಾಮಿಯಾಗಿ ಮಾಡು, ಜಲಾಂತರ್ಯಾಮಿಯಾಗಿ ಮಾಡು, ಬ್ರಾಹ್ಮಣನಾಂತರ್ಯಾಮಿಯಾಗಿ ಮಾಡು, ಗವಾಂತರ್ಯಾಮಿಯಾಗಿ ಮಾಡು, ಅತಿಥಿಯಲ್ಲಿ ಮಾಡು, ಇವೆಲ್ಲ ಬಿಟ್ಟು ವಾಕ್ಯದಲ್ಲಿ ಭಗವಂತನನ್ನು ಕುರಿತು ಪೂಜೆ ಮಾಡತಕ್ಕಂತಹ ಒಂದು ವ್ಯವಸ್ಥೆ.
ಆಂತರಿಕವಾದಂಥ ಒಂದು ವ್ಯವಸ್ಥೆ. ಬಾಕಿದಲ್ಲಿ ಮತ್ತೆರಡು ಯಾವುದು? ಚಲಾಚಲ ಭೇದದಿ. ಹರಿಕಥಾಮೃತಸಾರವನ್ನು ನೋಡ್ಬಿಟ್ರೆ ನಿಮ್ಗೆಲ್ಲ ಗೊತ್ತಾಗೋಗುತ್ತೆ ನಮ್ಗೆ ಸುಲಭ. ಅದರಲ್ಲಿ ಎರಡು, ಚಲಪ್ರತಿಮಾ ಅಚಲ ಪ್ರತಿಮಾ ಪೂಜಾ ಇದೆ. ಚಲಪ್ರತಿಮಾ ಯಾವುದು? ಓಡಾಡ್ತಕ್ಕಂಥದ್ದು. ಅಚಲ ಯಾವುದು? ಓಡಾಡದೇ ಇರೋದು. ಗೊತ್ತಾಗುತ್ತೆ. ಚಲಪ್ರತಿಮಾ ಯಾವುದು? ಓಡಾಡೋದು. ಗೋವು ಓಡಾಡುತ್ತೆ, ಮನುಷ್ಯ ಬ್ರಾಹ್ಮಣ ಓಡಾಡ್ತಾನೆ ಅಂದ್ರೆ ಅರ್ಥಾತ್ ಜ್ಞಾನಿಗಳು ಓಡಾಡ್ತಾ ಇರ್ತಾರೆ ಅಲ್ಲ. ಅದನ್ನ ಚಲಪ್ರತಿಮಾ ಅಂದ್ರೆ ಏನಾಯ್ತು? ಓಡಾಡುವ ಅಧಿಷ್ಠಾನಗಳು ಅಂತ. ಅದರಲ್ಲೂ ಪೂಜೆ ಮಾಡಬೇಕು. ಅದಕ್ಕೆ ಓಡಾಡುವ ಪ್ರತಿಮೆಗಳು ಯಾವತ್ತು ಸಿಗುತ್ತೋ ಅವತ್ತು ದೊಡ್ಡ ದಿನ ಅಂತ ಸಿಗುತ್ತೋ, ಜ್ಞಾನಿಗಳ ಸಮಾಗಮ ಯಾವತ್ತಾಗುತ್ತೋ ಅವರು ಸಿಕ್ಕದಾಗ ಅಲ್ಲೇ ಪೂಜೆ ಮಾಡಬಹುದು ದೇವರನ್ನ. ಅದು ಬಹಳ ಮುಖ್ಯವಾದಂಥ ಪೂಜೆ. ವಾಕ್ಯ ಪ್ರಪಂಚದಲ್ಲಿ ಚಲಪ್ರತಿಮೆಯ ಒಳಗಡೆ ಅಚಲ ಪ್ರತಿಮೆಗಿಂತ ಬಹಳ ಬಹಳ ಪೂಜೆಗೆ ದೊಡ್ಡ ಸ್ಥಾನ. ಅದರಲ್ಲಿ ಅವನು ಎಷ್ಟೆಷ್ಟು ಭಗವಂತನ ವಿಷಯಗಳನ್ನು ತಿಳ್ಕೊಂಡಿರ್ತಕ್ಕಂಥ ಜ್ಞಾನವುಳ್ಳವನು ಅಂಥವ್ರು ಸಿಗೋದು ಬಹಳ ಕಷ್ಟ ನೋಡಿ. ಅದು ಅರ್ಥನ ಭಕ್ತಿ ಇರೋರು ಆ ಕೆಲಸ ಮಾಡಬೇಕು. ಇನ್ನು ಅಚಲ ಪ್ರತಿಮಾ ಅಂದ್ರೆ ಯಾವುದು ಅಂದ್ರೆ ಈಗ ಹೇಳಿದ್ನಲ್ಲ, ಸೂರ್ಯ ಚಲಿಸ್ತಾನೆ, ಆದ್ರೆ ನಮ್ಮ ದೃಷ್ಟಿಯಿಂದ ಅಚಲ ಅಂತ ಇಟ್ಕೊಳ್ಳಿ. ಯಾಕೆ? ಸೂರ್ಯನ ಜ್ಞಾನ ಇದೆಯಾ ಇವಾಗ ನಮ್ಗೇನು ಗೊತ್ತು? ಸೂರ್ಯಗ್ರಹಾರಾಧನೆ ಮಾಡಬೇಕು ಅಂತ ಜ್ಯೋತಿಷ್ಯದಲ್ಲಿ ಹೇಳ್ಬಿಡ್ತಾರೆ ಅಷ್ಟೇ. ನಮ್ಮದೇ ಅವನೇನು ಪ್ರತ್ಯಕ್ಷ ಆಗಲ್ಲ, ಮೇರಿ 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 ಅಂತ ಇರ್ತಾನೆ ಅಷ್ಟೇ. ಇಲ್ಲಿಂದ ನೋಡಿ ಕೈ ಮುಗಿಬೇಕಾಗಿ. ಹಾಗೆ ಸಾಲಿಗ್ರಾಮ, ತೀರ್ಥಗಳು, ವನ, ಪರ್ವತ ಅಲ್ವೇ, ಮತ್ತೆ ಸ್ವಯಂಭೂ ಪ್ರತಿಮೆಗಳು ಇವೆಲ್ಲವೂ ಅಚಲ ಪ್ರತಿಮಾ. ಇನ್ನೂ ಪೂಜೆ ಮಾಡಬೇಕು. ಅದಕ್ಕೋಸ್ಕರ ಯೋಸವು ಸರ್ವಗತೋ ವಿಷ್ಣು ಚಿತ್ತರೂಪೋ ನಿರಂಜನ ಕಯೇವ ದ್ರವರೂಪೇಣ ಗಂಗಾಂಬೋ ನಾತ್ರ ಸಂಶಯ. ಆದ್ದರಿಂದನೇ ವಾದರಾಜ ಗುರುಸಾರ್ವಭೌಮರು ಎರಡೂ ವಿಧವಾದ ಪೂಜೆಯನ್ನು ಮಾಡೋದಕ್ಕೋಸ್ಕರನೇ ತೀರ್ಥ ಪ್ರಬಂಧವನ್ನು ರಚನೆ ಮಾಡಿದರು. ತೀರ್ಥ ಪ್ರಬಂಧದಲ್ಲಿ ತೀರ್ಥ ಪರ್ಯಟನೆ ಮಾಡುವಾಗ ವಾಕ್ಯಾಧಿಷ್ಠಾನದ ಪೂಜೆಯೇ ಪ್ರಧಾನವಾಗಿರ್ತಕ್ಕಂಥ ತೀರ್ಥ, ತಟಾಕ, ವನ, ಜಲ, ನದಿ, ಮಹಾನದಿ, ಪರ್ವತಗಳು, ವನಗಳು, ಕ್ಷೇತ್ರಗಳು, ಪ್ರತಿಮೆಗಳು ಎಲ್ಲವನ್ನ ಕುರಿತು ಅಂತರ್ಯಾಮಿಯಾಗಿ ಪೂಜೆ ಮಾಡತಕ್ಕಂತಹ ಕ್ರಮವನ್ನ ತೀರ್ಥ ಪ್ರಬಂಧದಲ್ಲಿ ಸುಕ್ಷೇತ್ರ ಮಹಾತ್ಮಯುಕ್ತಂ ಅಂತ ಹೇಳಿ ಪುರಾಣ ಶಾಸ್ತ್ರಗಳಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಅಚಲ ರೂಪವಾದಂತಹ ಕ್ಷೇತ್ರಗಳ ವಿವರಣೆ ಎಂಬತಕ್ಕಂಥದ್ದನ್ನು ಕೊಟ್ಟು ಅಲ್ಲಿಗೆ ಪೂಜೆಯಿಂದ ಎರಡು, ಬಾಹ್ಯ, ಆಂತರಿಕ. ಬಾಹ್ಯ ಪ್ರಪಂಚದಲ್ಲಿ ಮತ್ತೆ ಎರಡು, ಚಲಾಚಲ ಎಂಬತಕ್ಕಂಥದ್ದು. ಚಲದಲ್ಲೂ ಮಾಡಬೇಕು, ಅಚಲದಲ್ಲೂ ಮಾಡಬೇಕು. ಕೆಲವರೇನು ಹೇಳ್ತಾರೆ, ಅಚಲದಲ್ಲಿ ಮಾಡುವುದು ಶ್ರೇಷ್ಠ, ಚಲಪ್ರತಿಮೆಗಳು ಬೇಡ ಅಂತ ಕೆಲವರು. ಇಲ್ಲ ಇಲ್ಲ, ಚಲಪ್ರತಿಮಾ ಶ್ರೇಷ್ಠ, ಅಚಲ ಪ್ರತಿಮೆಗಳು ಏನಯ್ಯ ಮಾಡುತ್ತೆ, ಮಾಡಬಾರದು. ಅದಕ್ಕೆ ತಕ್ಕಂತೆ ಪ್ರಮಾಣಗಳು ಇರ್ತವೆ. ಚಲಪ್ರತಿಮಾ ಶ್ರೇಷ್ಠ ಅನ್ನಕ್ಕೂ ಪ್ರಮಾಣ ಇರ್ತವೆ, ಅಚಲ ಪ್ರತಿಮೆಗಳು ಶ್ರೇಷ್ಠ ಅನ್ನಕ್ಕೂ ಪ್ರಮಾಣ ಇರುತ್ತೆ. ಅರ್ಥಾಯ್ತಾ? ಅದನ್ನೆಲ್ಲ ವಿಮರ್ಶೆ ಮಾಡ್ಕೋಬೇಕು. ಯಾವುದೊಂದು ಸಿಕ್ಕರೆ ಅತ್ಲ ಕಡೆ ವಾಲ್ಬಿಡಬಾರ್ದು. ಎರಡು ಕಡೆಗೂ ಪ್ರಮಾಣ ಇರುತ್ತೆ. ಅವುಗಳನ್ನು ಸಮನ್ವಯ ಮಾಡಿ ನಾವು ಅರ್ಥ ತಗೋಬೇಕೀಗ. ಒಂದು ಪ್ರಮಾಣ ತಗೊಂಡು ಇನ್ನೊಂದು ಪ್ರಮಾಣ ಬಿಟ್ಟುಬಿಟ್ರೆ ಎರಡು ಹಸು ಜಗಳ ಕಾಯ್ತಾ ಇರುತ್ತೆ. ಬಿಡಿಸ್ಬೇಕು ಅಂದ್ರೆ ಒಂದು ಹಸು ಕೊಂದಾಕ್ಬಿಡು ಅಂದ್ರೆ ನೀವು ಹೇಳಿ. ಏನಾರು ಉಪಾಯ ಮಾಡಿ ಬಾಳೆಹಣ್ಣು ಮತ್ತೊಂದು ಆ ಗೋಗ್ರಾಸವನ್ನ ಆಸೆ ತೋರಿಸಿ ಅವುಗಳ ಜಗಳವನ್ನು ಬಿಡಿಸಲಿಕ್ಕೆ ಪ್ರಯತ್ನ ಪಡಬೇಕೇ ವಿನಃ ಒಂದೊಂದು ಹೊರದಾಕ್ಬಿಟ್ರೆ ಇನ್ನೊಂದು ಆರಾಮಾಗಿ ಹೋಗುತ್ತೆ ಅಂದ್ರೆ ಗೋತ್ಯ ಬರ್ತಾರೆ. ಹಾಗೆ ಎರಡು ಪಂಕ್ತಿಗಳು ಕೂಡ ಶಾಸ್ತ್ರದ ಪಂಕ್ತಿಗಳು ನೋಡಿ. ಇವಾಗ ಒಂದು ಹಾಕ್ಬಿಡ್ತೀನಿ. ಮೊದಲು ಧಾತೃ ಪದ ಪ್ರತಿಮಾ ಪೂಜಿಸಲ್ ಅಲ್ಲೇನಿಲ್ಲ. ಬರೀ ಜಡವಾದ ಪ್ರತಿಮಾ ಪೂಜೆ ಮಾಡ್ತೀವಿ, ಅಲ್ಲೇನೂ ಇಲ್ಲ. ಅದು ವಿಜಯರಾಯ ಹೇಳ್ತಾ ಇದ್ದಾರೆ, ದಂಬಕತನದಿಂದ ಬೊಂಬೆಯ ನೆರೆಹಿಕೊಂಡು ದೊಂಬರ ಕುಣಿತದಂತೆ ಕುಣಿದಾಡರು ಹಂಬಲೆಲ್ಲವ ಬಿಟ್ಟು ಹರುಷವುಳ್ಳವರಾಗಿ ಬಿಂಬಮೂರುತಿಯನ್ನು ಕೊಂಡಾಡುತ್ತಿದರೆಯ. ಆಂತರಿಕ ಪೂಜೆಯೇ ಮುಖ್ಯ. ಭಾಗ್ಯದಲ್ಲಿರ್ತಕ್ಕಂಥ ಚಲಪ್ರತಿಮಾ ಏನಿದೆ ಅದು ಮುಖ್ಯವಲ್ಲ, ಆ ಗೊಂಬೆ ಪೂಜೆ ಮುಖ್ಯವಲ್ಲ ಅಂತ ವಿಜಯರಾಯ ಹೇಳಿದ್ರು. ಆದ್ರಿಂದ ನಮಗೆ ಸಾಲಿಗ್ರಾಮ ಬೇಡ, ಪ್ರತಿಮಾ ಬೇಡ, ಯಾವುದೂ ಬೇಡ ಪೂಜೆಗೆ. ಅದಕ್ಕೆ ತಕ್ಕಂತೆ ಶ್ರೀಮದಾಚಾರ್ಯ ಹೇಳಿದ್ರು, ಸರ್ವತ್ರ ವಿದಿತಾತ್ಮನ. ಜ್ಞಾನಿಗಳು ಸರ್ವತ್ರ ಇರತಕ್ಕಂಥ ಕಡೆ ದೇವರನ್ನು ನೋಡ್ತಾರೆ ವಿನ ಒಂದೇ ಒಂದು ಸ್ಥಾನದಲ್ಲಿ ದೇವರನ್ನು ನೋಡಲ್ಲ. ಇನ್ನೂ ಮೇಲಿರ್ತಕ್ಕಂಥ ಜ್ಞಾನಿಗಳು ಯೋಗಿನಾಂ ಹೃದಯೇ ಹರಿಹಿ. ಯೋಗಿಗಳು ತಮ್ಮ ಹೃದಯದಲ್ಲೇ ಒಳಗಡೆ ದೇವರನ್ನು ಪೂಜೆ ಮಾಡ್ತಾರೆ ವಿನ ಬಾಹ್ಯ ಪ್ರಪಂಚದಲ್ಲಿ ಮಾಡೋದಿಲ್ಲ. ಅದನ್ನು ಈ ಪ್ರಮಾಣ ಹಿಡ್ಕೊಂಡ. ಇವನೇನು ಯೋಗಿನೇ ನೋಡಿ, ಪ್ರಮಾಣಗಳು ಎಷ್ಟು ಆಭಾಸವಾಗುತ್ತದೆ.
ಅದನ್ನ ಹೊರಗಿನ ಪ್ರಪಂಚದ ಚಲಪ್ರತಿಮಾದ ಪೂಜೆ ಬೇಕಾ ಬೇಡವಾ ಅಂದ್ರೆ ಬೇಡ ಅನ್ನೋದು ಪ್ರಮಾಣಗಳು. ಇನ್ನು ಬೇಕು ಅನ್ನೋದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ, ನೀನೇನು ಅಂತ ಸರ್ವತ್ರ ಇರೋ ದೇವ್ರನ್ನ ನೋಡೋ ಯೋಗ್ಯತೆ, ಪೂಜಾ ಮಾಡೋ ಯೋಗ್ಯತೆ ನಿಂಗಿಲ್ಲ. ಪ್ರತಿಮಾಸು ಅಪ್ರಬುದ್ಧಾನ, ಜ್ಞಾನ ಬಲಿಯೋ ತನಕ ಪ್ರತಿಮೆ ಒಳಗೇನೇ ನೀ ಪೂಜೆ ಮಾಡಬೇಕು. ಆಯ್ತಾ? ಪ್ರತಿಮೆ ಇಟ್ಕೊಂಡು ತತ್ವನ್ಯಾಸ ಮಾತ್ರ ಸನ್ಯಾಸಗಳನ್ನು ಮಾಡಿ ಅದರೊಳಗೆ ಆವಾಹನೆ ಮಾಡಿ ಅದಕ್ಕೆ ಷೋಡಶೋಪಚಾರ ಪೂಜೆಯನ್ನ ಮಾಡೋದು ಅರ್ಚನ. ಅದನ್ನು ಬಿಡುವ ಹಾಗಿಲ್ಲ. ಅಲ್ಲ ಬಿಟ್ಬೋಣ ಅಂದ್ರೆ ಬಿಡಕ್ಕಾಗದೇ ಇರೋರು ಅವರೇ ಮಾರ್ಗ ಹಾಕಿಬಿಟ್ರು. ಇವತ್ತೇನು ಶ್ರೀಮದಾಚಾರ್ಯನ ಹೊರಟಿರ್ತಕ್ಕಂಥ ಪೀಠಗಳಿದೆ, ಆ ಪೀಠಗಳಿಗೆಲ್ಲ ಒಂದೊಂದು ಪ್ರತಿಮಾ ಅವರೇ ಕೊಟ್ಟಿದ್ದಾರೆ. ಕೊಟ್ಟುಬಿಟ್ಟು ಆ ಪ್ರತಿಮಾ ಇರೋದ್ರಿಂದಾನೇ ಆ ಮಠದ ಅಸ್ತಿತ್ವ. ಮೂಲಗೋಪಾಲ ವಿಷ್ಣು ವಿಜಯತೆ ವ್ಯಾಸಮಠ ಅಲ್ವಾ, ಮೂಲರಾಮೋ ಇದು ರಾಯಮಠ ಅಲ್ವಾ ಅಂತ ದೇವರ ಹೆಸರು ಶಿವರಾಚಾರ್ಯ ಪೀಠಕ್ಕೆ ಏನ್ ಕೊಟ್ಟಿದ್ದಾರೆ. ಭೂವರಾಹ ಮೂರ್ತಿ ಅಂದ್ರೆ ಇನ್ಯಾವುದೂ ಇರಲಿಲ್ಲ, ಸೋರೆ ಮಠ ಅಂತಾನೆ ಅರ್ಥ. ಪ್ರತಿಮಾ ಪ್ರಧಾನವಾಗಿ ಕೊಟ್ಟಿರ್ತಕ್ಕಂಥ ಸಂಸ್ಥಾನದ ಪ್ರತಿಮಾ ಇದೆಯಲ್ಲ, ಅದು ಹೆಸರು ಹೇಳಿಬಿಟ್ರೆ ಇಂಥ ಮಠ ಅಂತ ಹೇಳ್ಬೋದು. ಅಂದ್ರೆ ಏನರ್ಥ, ಒಂದೊಂದು ಪ್ರತಿಮೆಯನ್ನು ಕೊಟ್ಟು ಆ ಪ್ರಥಮ ಪೂಜಾ ಕ್ರಮವನ್ನು ಗೋಸ್ಕರನೇ ಈ ಸನ್ಯಾಸ ಹೇಳೋದು. ಆ ಯತಿಗಳು ಆ ಕ್ರಮವಾದ ಪೂಜೆಯನ್ನು ಮಾಡ್ತಾ ಅದು ಮುಖ್ಯ ಆಗದೆ ಇದ್ರೆ ತಾವೂ ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿದರು. ಕೃಷ್ಣಂ ಕಲವು ಸಾಂಗೋಪಾಂಗಂ, ಉಡುಪಿಯಲ್ಲಿ ಕೃಷ್ಣನನ್ನ ಧರಿಸಿ ವರಾವತಿಂ ಸಕಲ ಭಾಗ್ಯವತಿಂ ಉಪೇಕ್ಷ ಗೋಪಾಲ ಬಾಲ ಲವಣಾಕರ ಪೂಜನಂಚ ವರ್ಧಿಂವದುಗ್ರಹ ಮತೀತ್ಯ ಸಮಧ್ವನಾಥೋ ಯತ್ರಾಸ್ತಿ ತದ್ರಜತ ಪೀಠ ಪುರಂಗರೀಯ. ದ್ವಾರಕಾಪಟ್ಟಣದಿಂದ ಭಕ್ತಿಗೆ ಒಲಿದು ನಮ್ಮ ಸ್ವಾಮಿ ಅಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತನ್ನು ಬಿಟ್ಟು ಶ್ರೀಮದಾಚಾರ್ಯರ ಭಕ್ತಿಗೆ ಒಲೆದು ಸಮುದ್ರದ ಮಧ್ಯದಿಂದ ಬರತಕ್ಕಂಥವನಾಗಿದ್ದಾನೆ. ಅವನ್ನ ತಗೊಂಡ್ಬಂದು ಇಲ್ಲಿ ಪ್ರತಿಷ್ಠೆ ಮಾಡಿ ಇವತ್ತಿಗೂ ಕೂಡ ಅಷ್ಟಮಠಗಳು ಕೃಷ್ಣಾರ್ಚಕರಾಗಿಯೇ ಉಳಿದು ಆಚಾರ್ಯ ಕಾಲದಿಂದ ಇವತ್ತೂ ಪೂಜೆ ಪಂಚಕಾಲದಲ್ಲೂ ನಡ್ಕೊಂಡು ಬರ್ತಾನೇ ಇದೆ. ಆದರೆ ಪ್ರತಿಮಾ ಪೂಜೆಯಲ್ಲಿ ಅಲ್ಲೇ ಏನಿಲ್ಲ ಅಂದ್ಬಿಟ್ಟು ಕಿಂಡಿಲ್ ನೋಡ್ಬಿಟ್ಟು ಕೃಷ್ಣ ಇನ್ನೇನು ಪೂಜೆ ಇದೆ, ಕಿರೀಟ ಅದೆಲ್ಲ ಮುಖ್ಯವಲ್ಲ, ಎಲ್ಲ ನನ್ನ ಹೃದಯದೊಳಗಿರೋದೇ ಮುಖ್ಯ ಅಂತ ಯಾರು ಅನ್ನೋದು. ಹಾಗಿರೋದಾದ್ರೆ ಯಾರು ಮಾಡಕ್ಕೆ ಬರೋದು. ಅದನ್ನ ಪ್ರತಿಮಾ ಪೂಜೆಯಲ್ಲಿ ಅಲ್ಲೇನಿಲ್ಲ ಅಂತನೂ ಪಂಕ್ತಿ ಇದೆ. ಪ್ರತಿಮಾಸ ಅಪ್ರಬುದ್ಧಾನ ಅಂತನೂ ಇದೆ. ಪ್ರತಿಮೆನೂ ಪೂಜೆ ಮಾಡಬೇಕು ಅನ್ನೋದಿದೆ. ಪೂಜೆ ಮಾಡಲೇಬೇಕಂದ್ರೆ ಯಾರು ಬಿಟ್ಟಿದ್ದಾರೆ ಅಂತ ಒಂದು ಪ್ರಶ್ನೆ. ಬ್ರಹ್ಮದೇವರು ಕೂಡ ಇವತ್ತು ನಿತ್ಯ ಪ್ರತಿಮಾರ್ಚನೆ ಮಾಡ್ತಿದಾರ ಇಲ್ವಾ, ಮಾನಸಿಕವಾಗಿ ಮಾಡ್ಕೊತಿದಾರ ಅಂತ ಕೇಳಿದ್ರೆ ಬ್ರಹ್ಮದೇವ ಕರಾರ್ಚಿತ ಮೂರ್ತಿ ಮೂಲ ನೀವೇ ಹೇಳ್ತಾ ಇದ್ದೀರಿ ಬ್ರಹ್ಮದೇವರ ಕರಾರ್ಚಿತ ಮೂರ್ತಿ ಅಂತ. ಯಾವ ಪ್ರತಿಮಾನ ಮಾಡ್ತಿಲ್ಲ ವಾಯುದೇವರು, ಯಾವ ಪ್ರತಿಮೆಯನ್ನ ಪೂಜೆ ಮಾಡಿ ವಾಯುದೇವರು ಕೊಟ್ಟಿಲ್ಲ, ಶ್ರೀಮದಾಚಾರ್ಯ ಕೊಟ್ಟಿಲ್ಲ. ಯಾವ ಮಠದಲ್ಲಿದೆ ಎಲ್ಲೋ ಶ್ರೀಮದಾಚಾರ್ಯ ಕರಾರ್ಚಿತ ಅಂತಾನೆ ಇವತ್ತು ಹೇಳ್ಕೊಂಡ್ವೆಲ್ಲ ಅವ್ರು ಪೂಜೆ ಮಾಡ್ತಾನೆ ಕೊಟ್ಟಿರೋದು. ಅಂದ್ರೆ ಪ್ರತಿಮಾ ಪೂಜೆಯನ್ನು ಬಿಡಕ್ಕೆ ಬರೋದಿಲ್ಲ, ಸಾಲಿಗ್ರಾಮ ಪೂಜೆಯನ್ನು ಬಿಡಕ್ಕೆ ಬರೋದಿಲ್ಲ. ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿದರೆ ತೀರ್ಥ, ಬರೀ ಕೈನಲ್ಲಿ ನೀರು ಹಾಕೊಂಡು ಮಾನಸಿಕ ಪೂಜೆ ಮಾಡ್ತೀವಿ ಅಂದ್ಬಿಟ್ಟು ಸಹಸ್ರಶೇಷ ಪುರುಷ ಆಯ್ತು ತೀರ್ಥ ಆಗತ್ತಾ? ಹಾಗಾದ್ರೆ ಯಾವ ಪ್ರಾಣ ಪ್ರತಿಷ್ಠಾಪನೆ ಬೇಡ, ದೊಡ್ಡವರು ಬಂದು ಪ್ರತಿಷ್ಠಾಪನೆ ಮಾಡಬೇಕಾದ್ದಿಲ್ಲ, ಪೂಜಾ ಕ್ರಮಗಳು ಬೇಕಾಗಿಲ್ಲ. ಎಲ್ಲ ಸಹಸ್ರಶೇಷ ಪುರುಷ ಅಂಗೈಲೇ ಹೇಳ್ಕೊಳ್ಳೋದು ತೋರೋದು. ಯಾರು ಕೊಡ ಅಂದ್ರು ಆಗುತ್ತಾ ತೀರ್ಥ? ಬ್ರಹ್ಮದೇವರಿಗೆ ಹಂಸನಾಮಕ ಪರಮಾತ್ಮ ಉಪದೇಶ ಮಾಡ್ತಾನೆ, ಸಾಲಿಗ್ರಾಮ ಇರಬೇಕು, ಒಂದು ವಿಷ್ಣುವಿನ ಮೂರ್ತಿ ಇರಬೇಕು, ವಿಷ್ಣು ಪಾದ ಇರಬೇಕು, 2 ಚಕ್ರಾಣಿಕೆ ಇರಬೇಕು, ಒಂದು ಸುದರ್ಶನ ಚಕ್ರ ಇರಬೇಕು. ಅರ್ಥಾತ್ ಶಂಖದಿಂದಲೇ ಪುರುಷ ಸೂಕ್ತ ಗತವಾಗಿಯೇ ಅಭಿಷೇಕ ಮಾಡಬೇಕು. ಇಷ್ಟು ಇದ್ರೆ ತೀರ್ಥ ಅದು. ಇದರ ಮೇಲೆ ಕಲಶ ಬ್ರಾಹ್ಮಣ ಅಧಿಕಾರಿಯಾಗಿರಬೇಕು. ಬ್ರಹ್ಮದೇವರು ಹೇಳಿಲ್ಲ. ಯಾಕೆ ಹೇಳಿಲ್ಲ ಅಂದ್ರೆ ಇರುತ್ತೋ ಬಿಡುತ್ತೋ ನಿನ್ನಣೆ ಬರ ಅಂತ. ಇಷ್ಟಿದ್ರೆ ತೀರ್ಥ. ಇದರಲ್ಲಿ ಯಾವುದಿಂದ ಇದ್ರೂ ತೀರ್ಥ ಇದೆ. ತೀರ್ಥದ ಮಹಿಮೆಗೋಸ್ಕರ ಬ್ರಹ್ಮದೇವರು ಹೇಳ್ತಾ ಇರೋದು. ಇಷ್ಟಕ್ಕೆ ವಿಷ್ಣು ಪಂಚಾಯತನ ಅಂತ ಯಾರೋ ಹೇಳಿದ್ರೆ ಅರ್ಥ ಮಾಡಬೇಡಿ. ವಿಷ್ಣು ಪಂಚಕ ಅಂತ ಕರೀತಾರೆ. ವಿಷ್ಣುಗೆ ಸಂಬಂಧಪಟ್ಟ ಈ 5 ವಸ್ತುಗಳು ಇದ್ದರೆ ಅದು ತೀರ್ಥ. ಇದೆ ತೀರ್ಥ. ಅಲ್ಲಿ ವಾಕ್ಯದಲ್ಲಿ ತೀರ್ಥ ಆಗಬೇಕು ಅಂತಂದ್ರೆ ಈ 5 ಜಡವಾದ ವಸ್ತುಗಳು ಇರಲೇಬೇಕು. ಅದು ಏನಾಯ್ತು, ವಾಕ್ಯ ಪ್ರಪಂಚದಲ್ಲಿ ಚಲಾಚಲ ಎಂಬತಕ್ಕಂಥ 2 ವಸ್ತುಗಳಲ್ಲೂ ಕೂಡ ಭಗವದರ್ಚನೆಯನ್ನು ಅವಶ್ಯಕವಾಗಿ ಮಾಡಬೇಕು. ಅದಕ್ಕೆ ದಾಸರು ಹೇಳ್ತಾ ಇದ್ದಾರೆ, ಹೌದು ಮಾಡಲೇಬೇಕು ಅಂದ್ರೆ 2ರಿಂದ ಏನು ಪ್ರಯೋಜನ ಅಂತ ಕೇಳಿದರೆ ಅಲ್ಲಿ ಪುರಂದರದಾಸರು ಹೇಳ್ತಕ್ಕಂಥವರಾಗುತ್ತಾರೆ. ಹೌದು
ತನುಶುದ್ಧವಿದ್ದವಗೆ ತೀರ್ಥದ ಫಲವೇನು, ತನುಶುದ್ಧವಿಲ್ಲದವಗೆ ತೀರ್ಥದ ಫಲವೇನು. ನೋಡಿ ಹಾಗಿಟ್ಬಿಟ್ಟು ಕೂಡ ಮಾನಸಿಕ ಪೂಜೆಯನ್ನು ಮಾಡಿಕೊಂಡು ತನುವನ್ನು ಶುದ್ಧಿಯಾಗಿಟ್ಕೊಂಡಿದ್ದಾನೆ. ಅವನಿಗೆ ಹೊರಗಿನ ತೀರ್ಥದಿಂದ ಮೂರ್ಖಾಸನ ಪ್ರಯೋಜನ ಇಲ್ಲ. ನೋಡಿ ಪ್ರಮಾಣಗಳು ಹೇಗೆ ಹೋಗ್ತಾ ಇರ್ತಾರೆ. ಇನ್ನು ತನುಶುದ್ಧವಿದ್ದವಗೆ ತೀರ್ಥದ ಫಲವೇನು ಅನ್ನೋಕ್ಕೆ ಆಂತರಿಕ ಶುದ್ಧ ಹೇಳಿದೆ. ಬಹಿರ್ಪ್ರಪಂಚದ ಶುದ್ಧಿ ಇದೆ ಅವನಿಗೆ. ತನುಶುದ್ಧವಿಲ್ಲದವಗೆ ತೀರ್ಥದ ಫಲವೇನು. ದಿನಾ ಪಾನಿಪುರಿ ಮಸಾಲೆ ಎಲ್ಲೆಲ್ಲಿ ತಿನ್ಬಾರ್ದು ಎಲ್ಲ ಕಡೆನೂ ತಿನ್ಕೊಂಡ್ಬರ್ತಾ ಇದ್ದಾನೆ. ದಿನಾ ತೀರ್ಥ ತಗೋತಾ ಇದ್ದಾನೆ. ಏನು ಶುದ್ಧಿ ಆಗುತ್ತೆ? ನಾನು ಹೈಸ್ಕೂಲಲ್ಲಿದ್ದಾಗ ಹುಡುಗ ಕೇಳಿದ್ದ ನನಗೆ, ಯಾಕಂದ್ರೆ ಹೋಟ್ಲಿಗೆ ಹೋಗ್ತೀವಲ್ಲ ಸೆಟ್ ದೋಸೆ ಮೇಲೆ ರಾಯರ ಮಠಗಳು ಆಗಲೂ ಇತ್ತಲ್ಲ, ಒಂದೋ ಎರಡು. ಈಗ ಇನ್ನಷ್ಟು ಹಿಂದೆ ಅದು ಜಾಸ್ತಿ ಇತ್ತು. ಮೈಸೂರಲ್ಲಿ 4 ಮಠ ಇತ್ತು ಆ ಕಾಲಕ್ಕಿನ. ಸುಬ್ರಾಯನ್ ಕೆರೆ ಮಠದಿಂದ ತೀರ್ಥ ತಂದಿಟ್ಕೊಂಡಿದ್ದೀನಿ ಶಿಶಿ. ಈ ಸೆಟ್ ದೋಸೆ ಮೇಲೆ ತೀರ್ಥ ಹಾಕ್ಬಿಟ್ರೆ ನೈವೇದ್ಯ ಆಗುತ್ತೆ. ಹಾಕ್ಬಿಟ್ಟು ತಿಂದ್ರೆ ಯಾಕಪ್ಪ ಅಂದೆ. ನಂಗೆ ಅವಾಗ ತಲೆ ಇರಲಿಲ್ಲ. ಈಗ ಕೇಳಿದ್ರೆ ಹೇಳ್ತಾ ಇದ್ದೆ ನೋಡಿ ನೋಡಿ ಅವಾಗ ತಲೆ ಇರಲಿಲ್ಲ. ನಮ್ಗೇನು ತೀರ್ಥ ಹಾಕಿಬಿಟ್ರೆ ಆ ಪದಾರ್ಥದಲ್ಲಿ ಯಾವ್ದಿದ್ರು ದೋಷ ಹೊಟ್ಟೋಗುತ್ತೆ ಅಂತ ದೊಡ್ಡವರು ಹೇಳಿದ್ರು. ಯಾಕೆ ಹೇಳಿದ್ರು? ತೀರ್ಥದ ಅಭ್ಯಾಸಕ್ಕೋಸ್ಕರ ಹೇಳಿದ್ರು. ತೀರ್ಥ ಮಕ್ಕಳು ತಗೊಳ್ಳಿ ಅನ್ನೋಕ್ಕೋಸ್ಕರ ಅವ್ರು ಏನು ಮಾಡಿದ್ರು, ಕೂಸು ತೀರ್ಥ ಹಾಕ್ತು ಅಂದ್ರೆ ಅದರಲ್ಲಿರೋ ದೋಷ ಎಲ್ಲ ಹೊಟ್ಟೋಗುತ್ತಪ್ಪ, ದೇವರು ಒಳ್ಳೆ ಬುದ್ಧಿ ಕೊಡ್ತಾನೆ, ಅದು ತೀರ್ಥ ಹಾಕೊಂಡು ತಿನ್ಬೇಕು ಅಂತ ಇಷ್ಟು ಹೇಳಿದ್ರು. ತಲೆ ಒಳಗೆ ಕೂತಿತ್ತಲ್ಲ, ಹೋಗ್ಬಿಟ್ಟೆ. ತೀರ್ಥ ಹಾಕೊಂಡ್ರೆ ದೋಷ ಏನೇನಿದೆಯೋ ಹೋಟ್ಲು ದೋಸೆ ಆ ದೋಷ ಹೋಯ್ತಾ ಇಲ್ವಾ ಅಂತ ಇಟ್ಕೊಂಡ. ಹೋಯ್ತು ಅಂದ್ರೆ ಒಂದು ಗ್ರಾಚಾರ, ಹೋಗಲಿಲ್ಲ ಅಂದ್ರೆ ಅದ್ರ ತೀರ್ಥದ ಮಹಿಮೆ ಏನು ಅಂತ ನೀವು ನೋಡ್ಬೇಕು. ಗೊತ್ತಾಗಲ್ಲ ಕಣ, ಏನೋ ನೀನು ಭಾಳ ಕುಟ್ಟಿಗೆ ಹಿಡಿದ್ಬಿಟ್ಟಿದ್ಯಾ ಅಂತ ಸೋಚ್ಕೊಂಡ್ಬಿಟ್ಟಿದ್ದಾರೆ. ಈಗ ನನ್ನ ಮಗ ಅವನು ಇಲ್ಲ, ಹೋಗ್ಬಿಟ್ಟ ಅವನು. ನಾ ಬರ್ತಿದ್ದೀನಿ, ಅವನು ಹೋಗ್ಬಿಟ್ಟ. ಇದ್ದಿದ್ರೆ ಹೇಳ್ಬೋದಾಗಿತ್ತು. ಅರ್ಥ ಆಯ್ತಾ? ತನುಶುದ್ಧವಿಲ್ಲದವಗೆ ನಿಮಿಷದಲ್ಲಿ ತನುವಿನ ಬ್ರಾಹ್ಮಣಾಧಿಕಾರದಿಂದ ವಿಷ್ಣು ವೈಷ್ಣವಾದಿಗಳ ದ್ರೋಹ ಘಟನೆ ಮಾಡಿಕೊಳ್ತಾ ಇರ್ತಕ್ಕಂಥವನಿಗೆ ನನ್ನ ಮೂರ್ಖಾತ್ಮನ ಇಲ್ಲ. ಅದಕ್ಕೆ ದೃಷ್ಟಾಂತ, ನಾಯಿ ಮರಿನ ಇಟ್ಕೊಂಡು ಗಂಗೆಯವರು ಮುಳುಗ್ತಾ ಇದ್ದಾರೆ. ಇಲ್ಲ ನಾಯಿ ಮರಿನ ಬಿಡು, ಇಲ್ಲ ಗಂಗಾಸ್ನಾನ ಬಿಡು. ಹಾಗೆ ತನುಶುದ್ಧಿ ಇದ್ದವನು ತೀರ್ಥ ತಗೋ. ಅಲ್ಲ, ತನುಶುದ್ಧಿ ಇದ್ದವನಿಗೆ ತೀರ್ಥ ಅಂದ್ರೆ ಅದು ದಾಖಲೆ ಹೇಳ್ತಾ ಇದ್ದಾಗಲ್ಲ, ತನುಶುದ್ಧದಿದ್ದವರಿಗೆ ತೀರ್ಥದ ಫಲವೇನು. ಆಗ ತೀರ್ಥ ಬೇಡ ಅಂತ. ಅದಕ್ಕೆ ನಮ್ಗೂ ಹೇಳಿದ್ರು, ಹುಚ್ಚ ಬ್ರಹ್ಮದೇವರಿಗಿಂತ ಇನ್ಯಾರು ಶುದ್ಧರಲ್ಲ, ಅವರು ತೀರ್ಥ ತಗೋದಿದಾರ ಇಲ್ವಾ ಹೇಗೆ ಸಿಕ್ಕಿಸ್ಕೊಡ್ತಾರೆ ಜ್ಞಾನಿಗಳು. ಅಲ್ಲ, ಪ್ರತಿನಿತ್ಯದಲ್ಲಿ ಪೂಜಾ ಎಂಬತಕ್ಕಂಥದ್ದು ವಾಕ್ಯ ಪ್ರಪಂಚದಲ್ಲೂ ನಡೀಬೇಕು. ಈಗ ಆಂತರಿಕ ಪ್ರಪಂಚಕ್ಕೆ ಬರುತ್ತೆ. ಈಗ ಬಾಕಿದ್ದೆಲ್ಲ ಮಾತಾಡ್ಕೊಂಡು ಆಂತರಿಕಕ್ಕೆ ಬರುತ್ತೆ. ಈಗ ಪೂಜಾ ಅರ್ಚನಾ ಅಂದ್ರೆ ಏನರ್ಥ ಅಂದ್ರೆ, ನಾವು ನೀವು ತಿಳ್ಕೊಂಡಾಗಲ್ಲ, ಅರ್ಚನಾ ಕ್ರಮಗಳಿದೆ. ಆ ಕ್ರಮದಿಂದ ದೇವರ ಪೂಜೆಯನ್ನು ಮಾಡಬೇಕು. ಏನೇನು ಕ್ರಮಗಳಿದೆ ಅಂತ ಕೇಳಿದರೆ, ನಮ್ಮಲ್ಲಿ 5 ತರ ಕ್ರಮ ಇದೆ. ಅನೇಕ ಕ್ರಮಗಳಿದೆ, ಪ್ರಧಾನವಾದ 5 ಕ್ರಮ ಅಂತಾರೆ. ಅರ್ಥಾತ್ ಪುಷ್ಕರ ಸಂಹಿತೆ ಅಂತ ಒಂದು ಸಂಹಿತೆ, ವೈಖಾನಸ ಸಂಹಿತೆ ಅಂತ ಒಂದು, ತಂತ್ರಸಾರ ಅಂತ ಒಂದು. ತಂತ್ರಸಾರ ಕ್ರಮದಿಂದ ಒಂದು ಪೂಜೆ, ವೈಖಾನಸ ಆಗಮದಿಂದ ಒಂದು ಪೂಜೆ, ಪುಷ್ಕರ ಸಂಹಿತೆಯಿಂದ ಒಂದು ತರ ಪೂಜೆ. ಅಥವಾ ಶೈವ ಸಂಹಿತೆ, ಶಿವನನ್ನೇ ಹೇಗೆ ಪೂಜೆ ಮಾಡಬೇಕು. ಶಿವ ವೈಷ್ಣವನಾದರೂ ವೈಷ್ಣವೋತ್ತಮನಾದರೂ ಶಿವನು ಅಥವಾ ಅಂತ ಶಿವನ ಅಂತರ್ಯಾಮಿಯಾದ ಭಗವಂತನನ್ನ ಶಿವೋಕ್ತ ಕ್ರಮದಿಂದಲೇ ಪೂಜೆ ಮಾಡಬೇಕು. ಆದ್ದರಿಂದ ಶಿವ ಸಂಹಿತೆ ಅಂತ ಕರೀತಾರೆ. ಅದು ಕೂಡ ಪೂಜಾ ಕ್ರಮದಲ್ಲೇ ಇರ್ತಕ್ಕಂಥ. ಗೊತ್ತಾಯ್ತಾ? ಇನ್ನು ಉಳಿರ್ತಕ್ಕಂಥ ಸಾಮಾನ್ಯವಾದ್ದಿದೆಯಲ್ಲ, ಅದನ್ನ 4 ಭಾಗ ಮಾಡ್ತಾರೆ. ಶ್ರುತ್ಯುಕ್ತಾರ್ಚನ, ಪುರಾಣೋಕ್ತಾರ್ಚನ, ಶಾಸ್ತ್ರ ಸಂಹಿತೋಕ್ತ ಅರ್ಚನ, ಕೇವಲ ತಾಂತ್ರಿಕಾರ್ಚನ ಅಂತ 4 ಭಾಗ ಮಾಡಿ. ತಾಂತ್ರಿಕಾರ್ಚನ ಅಂದ್ರೆ ಅವರು ಶ್ಲೋಕ ಹೇಳುವಾಗಿಲ್ಲ, ಅಂದ್ರೆ ಅರ್ಥಾತ್ ವೈಷ್ಣವತ್ವ ಸ್ವೀಕಾರ ಮಾಡಿರ್ತಕ್ಕಂಥ ಶೂದ್ರೂ ಕೂಡ ತೀರ್ಥ ಮಾಡ್ಕೋಬೇಕು ಅಂತ. ಅವ್ರು ಹೆಂಗ್ ಮಾಡ್ಕೋಬೇಕು ಅಂದ್ರೆ, ಕೇವಲ ತಾಂತ್ರಿಕಾರ್ಚನ, ಒಂದು ಸುದರ್ಶನ ಇಟ್ಕೋಬೇಕು, ಒಂದು ಚಕ್ರಾಣಿಕೆ ಇಟ್ಕೋಬೇಕು. ವೈಷ್ಣವತ್ವ ಸ್ವೀಕಾರ ಮಾಡಿರ್ತಕ್ಕಂಥ ಶೂದ್ರ ಕನಕದಾಸರು ಹೀಗೆ ತೀರ್ಥ ಮಾಡ್ಕೋತಾ ಇದ್ದಿದ್ದು. ಇದೇನಾಚಾರ್ಯ ಧೈರ್ಯವಾಗಿ ಹೇಳ್ತೀರಲ್ಲ ಅಂತ ಕೇಳಿದೆ. ತಚ್ಚೂದ್ರನಾದ ಶೂದ್ರ ಹೇಗಿರಬೇಕು ಅಂತ ಒಂದು ಶ್ರುತಿ ಇದೆ, ಒಂದು ಸ್ಮೃತಿ ಇದೆ. ಅದಕ್ಕೆ ವಿಶೋಕ ಸ್ಮೃತಿ ಅಂತ ಕರೀತಾರೆ.
ಯಾರವನ ವಿಶೋಕ ಅಂದ್ರೆ ಭೀಮಸೇನ ದೇವರ ಸಾರಥಿ. ಎಲ್ಲಿ ಹುಟ್ಟಿದ ಅವನು ಅಂದ್ರೆ ಕೃಷ್ಣನಿಂದ ಕುಬ್ಜೆಯಲ್ಲಿ ಹುಟ್ಟಿರ್ತಕ್ಕಂಥ ಅವನು. ಅಲ್ಲ, ಗಂಗದ ಕುಬ್ಜೆ ಇದ್ದಾಳಲ್ಲ, ಅವಳು ತ್ರಿವಕ್ರೆಯನ್ನು ರಿಪೇರಿ ಮಾಡಿ ನನಗೆ ಅಂಗದ ಇಷ್ಟವನ್ನು ಕೊಡುವುದು, ಅಲ್ಲಿ ಉತ್ಪತ್ತಿಯಾದವ ವಿಶೋಕ. ಅವನು ಸಚ್ಚೂದ್ರ, ವಿದುರ ಸಚ್ಚೂದ್ರ, ಕನಕದಾಸರು ಸಚ್ಚೂದ್ರರು. ಅವರು ತೀರ್ಥ ಮಾಡ್ಕೋತಿದ್ರು. ದಿನಾ ವ್ಯಾಸರಾಯ ತೀರ್ಥನೇ ತಗೋತಾ ಇರಲಿಲ್ಲ ಅವರು. ವ್ಯಾಸರಾಯರು ಹಿಂದಿದ್ರೆ ವ್ಯಾಸರಾಯ ತೀರ್ಥ, ವ್ಯಾಸರಾಯರಿಂದ ಇವರೆಲ್ಲ ಸಂಚಾರಕ್ಕೆ ಹೋದಾಗ ತೀರ್ಥ ಯಾರಂದ್ರೆ ಬ್ರಾಹ್ಮಣರ ಮನೆಗೆ ಹೋಗ್ತಿದ್ರು ಅಂತ. ಅವ್ರು ತೀರ್ಥ ಮಾಡ್ಕೋಬಹುದು. ಹೇಗೆ ಮಾಡ್ಕೋಬೇಕು? ಒಂದು ಸುದರ್ಶನ, ಒಂದು ಚಕ್ರಾಣಿಕೆಯನ್ನು ಇಟ್ಟುಕೊಂಡು ನಾರಾಯಣನ ಹೆಸರನ್ನು ಹೇಳ್ತಾ ಸರ್ವೋತ್ತಮತ್ವವನ್ನು ಮನಸಾ ಚಿಂತನೆ ಮಾಡ್ತಾ ಶುದ್ಧವಾದ ನೀರನ್ನು ಹಾಕಿದ್ರೆ ಅವ್ರಿಗೆ ತೀರ್ಥ ಆಗುತ್ತೆ. ಅವರು ಶಂಕದಿಂದ ಆಗ್ತಕ್ಕದ್ದಿಲ್ಲ, ಅವ್ರಿಗೆ ಅದೇ ತೀರ್ಥ. ಇದ್ದರೆ ವಿಪ್ರರು, ಇಲ್ಲದಿದ್ದರೆ ಈ ತೀರ್ಥ. ಇದು ತಾಂತ್ರಿಕಾರ್ಚನೆ ಅಂತ ಕರೀತಾರೆ. ಅರ್ಥ ಆಯ್ತಾ? ಇದು ಶೂದ್ರನಿಗೆ ವಿಹಿತವಾದ ಪೂಜೆ, ಸಚ್ಛೂದ್ರನಿಗೆ. ಇಲ್ಲಿಂದ ಪ್ರಾರಂಭ ಪೂಜಾ ಕ್ರಮ. ಇನ್ನು ಎರಡನೇನು ಮೇಲಕ್ಕೆ ಬರ್ತಾ ಪುರಾಣೋಕ್ತ ತಾಂತ್ರಿಕಾರ್ಚನಂ. ಶ್ರುತಿ ಸ್ಮೃತಿಗಳನ್ನ ಬಾಯಲ್ಲಿ ಹೇಳದೆ ಸ್ವಲ್ಪ ಬೇಜಾರಾಗುತ್ತೆ ಕೆಲವರಿಗೆ. ಯಾಕೆ ಅಂದ್ರೆ ತಪ್ಪಿಡುಗಳ ಇದ್ರೆ ನಾವೇನು ಮಾಡ್ಲಿಕ್ಕೆ ಆಗಲ್ಲ. ಶ್ರುತಿಯುಕ್ತವಾದ ಶ್ಲೋಕಗಳನ್ನ, ಶ್ರುತಿಯ ವರ್ಗಗಳನ್ನು ಹೇಳ್ಕೋತಾ ಬ್ರಾಹ್ಮಣರು ಮಾಡಿದಂಥ ಪೂಜೆಯನ್ನ ವೈಶ್ಯರು ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಪುರಾಣ ತಾಂತ್ರಿಕಾರ್ಚನೆ ಎನ್ನುವುದು ವೈಶ್ಯರಿಗೆ ಹೇಳಿದ ಪೂಜೆ. ಪುರಾಣದ ಶ್ಲೋಕಗಳನ್ನೇ ಸಂಗ್ರಹ ಮಾಡಿಕೊಂಡು ತಂತ್ರಸಾರೋಕ್ತ ಕ್ರಮಕ್ಕೆ ಅಳವಡಿಸಿದಂತಹ ಕ್ರಮದಲ್ಲಿ ಪುರಾಣದ ಶ್ಲೋಕಗಳನ್ನ ಹೇಳಿಕೊಂಡು ಸಾಲಿಗ್ರಾಮಾದಿಗಳ ತೀರ್ಥವನ್ನು ಮಾಡ್ಕೋಬೇಕು. ಇದು ವೈಶ್ಯರ ಪೂಜೆ. ಅಧಿಕಾರ ವೇದಕ್ಕೆ ಸಂಧ್ಯಾವನೆಗೆ ಉಂಟು, ಆದರೆ ಉಪದೇಶ ಪೂಜೆಗೆ ಇಲ್ಲ ಅಂತ. ಇಲ್ಲೆಲ್ಲ ಸ್ವಲ್ಪ ಕೆಲವರಿಗೆ ಡಿಫರ್ ಆಗಬಹುದು. ಅದು ಈಗ ನಾನು ತಗೊಳಕ್ಕೆ ಹೊರಟಿಲ್ಲ. ಯಾಕೆ ಅಂದ್ರೆ ಲೋಕದಲ್ಲಿ ವೈಷ್ಣವ ದೀಕ್ಷಾ ತಗೊಂಡವರು ಎಲ್ಲರೂ ಅಂಗಾರಾಷ್ಟ್ರೀಯ ಹಚ್ಬೋದು, ವೈಷ್ಣವ ದೀಕ್ಷಾ ತಗೊಂಡವರೆಲ್ಲ ಬ್ರಾಹ್ಮಣರಂತಾನೆ ಇರಬೇಕು ಅಂತ ಕೆಲವು ಉಪದೇಶಗಳು ಹೊರಟು ಬಿಡುತ್ತೆ. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಬ್ರಾಹ್ಮಣರ ಮಧ್ಯದಲ್ಲೇ ಅಂಗಾರಾಷ್ಟ್ರೀಯ ಹಚ್ಕೊಂಡು ಕೂತಿರ್ತಕ್ಕಂಥ ಶೂದ್ರ ವೈಶ್ಯರನ್ನ ನಾವು ಇವತ್ತು ನೋಡ್ತಾ ಇದ್ದೇವೆ. ಆ ಉಂಟೆ ಇಲ್ಲೇ ಅಂದ್ರೆ ಅದು ಜಿಜ್ಞಾಸೆ ಮಾಡ್ತಕ್ಕಂಥ. ಹಚ್ಕೊಂಡ್ರೆ ತಪ್ಪ ಇಲ್ವಾ ಅಂದ್ರೆ ಅದನ್ನು ಹೇಳಕ್ ನನಗೆ ಹೊರಟಿಲ್ಲ. ಈಗ ಅರ್ಚನದ ವಿಷಯ ನಾನು ಹೇಳಕ್ ಹೊರಟಿರೋದು. ಧಾರಣೆ ವಿಚಾರ, ಲಾಂಛನ ವಿಚಾರ ನಾವು ಹೊರಟಿಲ್ಲ. ಅದನ್ನ ಪುರಾಣ ತಾಂತ್ರಿಕಾರ್ಚನೆ ವೈಶ್ಯಾನ ಶಾಸ್ತ್ರದಲ್ಲಿ ಸ್ಪಷ್ಟ ಇದೆ. ಇದೆಲ್ಲ ಯಾವ್ದಾರ ಮೇಲೆ ಮಾತಾಡ್ತೀರಿ ಅಂದ್ರೆ ಕಲಿಯುಗದಲ್ಲಿ ಪ್ರಧಾನವಾಗಿರ್ತಕ್ಕಂತಹ ಅರ್ಚನ ವಿಧಾನವನ್ನು ತಿಳಿಸ್ತಕ್ಕಂತಹ ಪುರಾಣ ಬ್ರಹ್ಮಾಂಡ ಪುರಾಣ. ಆ ಬ್ರಹ್ಮಾಂಡ ಪುರಾಣದಲ್ಲಿ ವೆಂಕಟಗಿರಿ ಮಹಾತ್ಮೆಯಲ್ಲೂ ಇದೆ, ಕರಿಗಿರಿ ಮಹಾತ್ಮೆಯಲ್ಲೂ ಇದೆ. ಕರಿಗಿರಿ ಮಹಾತ್ಮೆಯಲ್ಲಿ ಸಾಕ್ಷಾತ್ ವಸಿಷ್ಠರು ಬ್ರಹ್ಮನನ್ನ ಪ್ರಶ್ನೆ ಮಾಡ್ತಾರೆ. ಆ ಬ್ರಹ್ಮ ಚಾತುರ್ವರ್ಣದವರು ಕೂಡ ಹೇಗೆ ಪೂಜೆ ಮಾಡಬೇಕು, ಬಾಹ್ಯ ಪ್ರಪಂಚದ ಪೂಜೆ ಅರ್ಚನವನ್ನ ಅಂತ ಪ್ರಶ್ನೆ ಮಾಡಿರ್ತಕ್ಕಂಥ ಕಾಲಕ್ಕೆ ಇದು ಭಾಗವತಾದಿ ಗ್ರಂಥಗಳಲ್ಲಿಲ್ಲ. ಅದಕ್ಕೆ ಎಲ್ಲ ನೋಡಬೇಕು ಅನ್ನೋದು. ಯಾಕೆ ಅಂದ್ರೆ ಕಂಡ ಕಾಮಿನಿಯ ಕಾಮಿಸುವ ಲಂಡಗೆ ಪುರಾಣ ಶ್ರವಣ ಬೇಕಕ್ಕೆ ಅಂತಾರೆ ದಾಸರಾಯ. ಪುರಾಣ ನೋಡೇ ಹೋದ್ರೆ ಪುಟವಾದ ಜ್ಞಾನ ಆಗೋದಿಲ್ಲ. ಅದಕ್ಕೆ ವೇದವ್ಯಾಸರು ಹೇಳ್ತಾರೆ, ಬರೀ ವೇದಶಾಸ್ತ್ರ ನೋಡ್ಬಿಟ್ರೆ ನೀವು ಜ್ಞಾನ ಪೂರ್ಣ ಆಗಲಿಲ್ಲ. ವೇದವ್ಯಾಸ ಕೃತವಾದ ಸಕಲ ಪುರಾಣಗಳನ್ನು ಸಮನ್ವಯ ಮಾಡ್ಕೋಬೇಕು. ಯೋ ವಿದ್ಯಾ ಚತುರೋ ವೇದಾನ್ ಸಾಂಗೋಪನಿಷತ್ ದ್ವಿಜಃ ನಚೇತ್ ಪುರಾಣ ಸಂವಿದ್ಯಾನ್ ನೈವ ಸಸ್ಯ ವಿಚಕ್ಷಣ. ಪುರಾಣದ ಜ್ಞಾನವಿಲ್ಲದೆ ಯೋ ವಿದ್ಯಾ ಚತುರೋ ವೇದ, 4 ವೇದಗಳು, ಅಂಗಗಳು, ಶಾಸ್ತ್ರಗಳು ಏನು ಅಧ್ಯಯನ ಮಾಡಿದ್ರು ನಿನ್ನ ಜ್ಞಾನ ಪೂರ್ಣವಾಗಲ್ಲ. ಪುರಾಣದ ಜ್ಞಾನವು ಅದಕ್ಕೆ ಸೇರಿರಬೇಕು. ಅದನ್ನ ಈ ಪುರಾಣದಲ್ಲಿ ಇದನ್ನು ಹೇಳ್ತಾರೆ. 4 ವರ್ಣದವರು ಹೇಗೆ ಅರ್ಚನೆಯನ್ನ ಮಾಡಬೇಕು ಅಂತ ಕೇಳಿದಾಗ ಶ್ರುತ್ಯುಕ್ತವಾದ ಅರ್ಥಾಯ್ತಾ ಅರ್ಚನೆ ಬ್ರಾಹ್ಮಣರು ಮಾಡಬೇಕು. ಶ್ರುತಿ ಸ್ಮೃತ್ಯುಕ್ತವಾದ ಆಚರಣೆಯ ಪೂಜೆಯನ್ನ ಕ್ಷತ್ರಿಯರು ಮಾಡಬೇಕು. ಕೇವಲ ಪುರಾಣ ತಾಂತ್ರಿಕಾರ್ಚನಂ ವೈಶ್ಯರು ಮಾಡಬೇಕು. ಕೇವಲ ತಾಂತ್ರಿಕಾರ್ಚನಂ ಅನ್ನೋದೇನಿದೆ ಅದು ಸಚ್ಛೂದ್ರನಾಗಿರ್ತಕ್ಕಂಥವನ್ನು ಮಾಡಬೇಕು. ಇನ್ನು ಬಾಕಿಯವರು ಊದಿನ ಕಡ್ಡಿ ಯಾರು ಎತ್ಕೊಳ್ಳಿ, ಹೂವಾರು ಇಟ್ಕೊಳ್ಳಿ, ಆ ಪ್ರಶ್ನೆಗೂ ಬಳಿ ನಮಗೆ ಬೇಕಾಗಿರೋದ್ರಲ್ಲಿ ಅರ್ಚನ ವಿಚಾರ ಬೇಕಾದ. ಈ 4 ಕ್ರಮಗಳ ಬಾಕ್ಯದ ಪೂಜೆ ಚಾತುರ್ವರ್ಣದವರೆಗೂ ಹೇಳಿದ್ದಾರೆ. ಅರ್ಥಾತ್
ಆದರೆ ವಿಧಿವಿಧಾನಗಳನ್ನು ಯಾಕೆ ಮಾಡಿದ್ದಾನೆ ಸ್ವಾಮಿ ಹೀಗೆ ಮಾಡಬೇಕು ಅಂದ್ರೆ ಗೀತಾ ಉತ್ತರ ಕೊಡ್ತಾ ಇದೆ. ಚಾತುರ್ವರ್ಣಂ ಮಯ ಶ್ರೇಷ್ಠಂ ಗುಣ ಕರ್ಮ ವಿಭಾಗಶಃ. ಗುಣಕ್ಕೆ ಅವರವರ ಕರ್ಮಕ್ಕೆ ತಕ್ಕಂತಹ ಉಪಾಸನೆ ಅರ್ಚನೆ ಎಲ್ಲವನ್ನೂ ವಿಧಿ ಮಾಡಿದ್ದೇನೆ. ಅದನ್ನ ಆ ಕ್ರಮದಲ್ಲಿ ಪೂಜೆಯನ್ನು ಮಾಡಿ ಸಮರ್ಪಣೆ ಎಂಬತಕ್ಕಂಥದ್ದು ಮಾಡಿಬಿಟ್ರೆ ಅದು ನನಗೆ ಪೂಜಾ ಅಂತ ಕರೆಸ್ಕೊಳ್ಳುತ್ತೆ. ಗೊತ್ತಾಯ್ತಾ? ಅವರ ಅಂಗರಾಷ್ಟ್ರೀಯ ತಂತ್ರಸಾರೋಕ್ತ ಕ್ರಮ ಪೂಜೆ ಮಾಡ್ತೇನೆ ಅಂತ ಒಬ್ಬ ವೈಶ್ಯ ಅಂದರೆ, ಸಂಧ್ಯಾನೆ ನಾವು ಮಾಡ್ತಾ ಇದ್ದೀವಿ, ದೇವ್ರ ಪೂಜೆ ಮಾಡ್ತಾ ಇದ್ದೀವಿ, ಬ್ರಹ್ಮಜ್ಞ ಮಾಡ್ತಾ ಇದ್ದೀವಿ, ಎಲ್ಲ ಮಾಡಿದ ಮೇಲೆ ಬ್ರಾಹ್ಮಣನಿಗೂ ನೀವು ಏನು ವ್ಯತ್ಯಾಸ ಅಂತ ಕೇಳಿ. ವ್ಯತ್ಯಾಸ ಏನ್ ತಿಳ್ಕೊಂಡಿದ್ದೀವಿ ಹೇಳು. ಆದರೆ ಎಲ್ಲವೂ ಬ್ರಾಹ್ಮಣರಂತಾನೆ ಆದ್ಮೇಲೆ ನಿನ್ ತೀರ್ಥ ಒಬ್ಬ ಬ್ರಾಹ್ಮಣ ತಗೋಬೋದ ಅಂತ ಕೇಳಿದ್ರೆ ತಗೊಳ್ಳಿಕ್ಕೆ ಬರಲ್ಲ. ಯಾಕೆ ತೀರ್ಥ ಅಲ್ವಾ ಅದು ಅಂದ್ರೆ ಒಳಗೆ ಗುಣಕರ್ಮ ವಿಭಾಗಶಃ ಅಧಿಕಾರ ಅನ್ನೋದು ಒಂದು. ಆ ಅಧಿಕಾರ ಯಾವುದು ಶುದ್ಧಿಯುಕ್ತವಾದ ತಾಂತ್ರಿಕ ಅರ್ಚನೆ ಇದೆಯೋ ಆ ಕ್ರಮದ ಅಧಿಕಾರ ನಿಂಗಿಲ್ಲವಾದ್ದರಿಂದ ಅಲ್ಲಿ ಆ ತೀರ್ಥತ್ವದ ಸಾನ್ನಿಧ್ಯ ಬರುವುದಿಲ್ಲ ಅಂತ. ಅದಕ್ಕೋಸ್ಕರ ಈ ಸ್ವಾಮಿ ಬಿಡುಗಡೆ ಮಾಡ್ತಾ ಇದ್ದಾನೆ. ಇದು ಯಾವಾಗ ಹೇಳಿದ್ದು ಬ್ರಹ್ಮದೇವರು ವಸಿಷ್ಠರಿಗೆ ಅಂದ್ರೆ, ನಾಳೆ ಬರೋ ಹುಣ್ಣಿಮೆ ಇದೆಯಲ್ಲ, ಕರಗಿರಿ ಲಕ್ಷ್ಮೀ ನರಸಿಂಹದೇವರ ಬ್ರಹ್ಮರಥೋತ್ಸವ. ಆ ಬ್ರಹ್ಮರಥೋತ್ಸವ ಕಾಲದಲ್ಲಿ ಬ್ರಹ್ಮದೇವರ ರಥೋತ್ಸವ ಮಾಡ್ತಾ ಇರುವಾಗ, ಮಂಗಳಾರತಿ ಎತ್ತತಾ ಇರುವಾಗ ರಥಸ್ಥನಾದ ನರಸಿಂಹದೇವರಿಗೆ ಅಲ್ಲೇ ಇರ್ತಕ್ಕಂಥ ವಸಿಷ್ಠರು ಆಗಲೇ ಪ್ರಶ್ನೆ ಮಾಡ್ತಾರೆ, ಸ್ವಾಮಿ ನಾನು ಪೂಜೆ ಮಾಡ್ತಾ ಇದ್ದೀರಲ್ಲ ನೀವು ಈ ನರಸಿಂಹದೇವರನ್ನ, ಇಲ್ಲಿ ಚಾತುರ್ವರ್ಣದವರು ಕೂಡ ಈ ಬ್ರಹ್ಮರಥೋತ್ಸವಕ್ಕೆ ಬಂದಿದ್ದಾರೆ, ನೀವು ಮಾಡಿದಾಗ ನರಸಿಂಹದೇವರನ್ನ ಪೂಜೆ ಮಾಡಬೇಕಾ ಅಥವಾ ಅವರವರ ಕ್ರಮದಿಂದ ಪೂಜೆ ಮಾಡಬೇಕಾ ಅಂತ ವಸಿಷ್ಠರು ಗೊತ್ತೇ ಇದೆ. ಹರಿಸರ್ವೋತ್ತಮ ಅನ್ನೋದು ಭೃಗು ಋಷಿಗೆ ಗೊತ್ತೇ ಇರಲಿದೆ, ಕಶ್ಯಪಾದಿಗಳಿಗೆ ಗೊತ್ತೇ ಇರಲಿದೆ. ಆದರೂ ಗಂಗಾ ನದಿಯಲ್ಲಿ ಯಜ್ಞ ಮಾಡ್ತಾ ನಾರದರು ಬಂದ್ರೆ ಯಾರಿಗೆ ಈ ಯಜ್ಞವನ್ನು ಸಮರ್ಪಣೆ ಮಾಡಿದ್ರೆ ಫಲ ಬರುತ್ತೆ ಅಂತ ಗೊತ್ತಿಲ್ಲ. ಯಾರು ಸರ್ವೋತ್ತಮ ದೇವತನೋ ಅವನಿಗೆ ಸಮರ್ಪಣೆ ಮಾಡಬೇಕು, ನಮಗ್ ಗೊತ್ತಿಲ್ಲ ಏ ಭೃಗುಂಶು ಯಾರು ಸರ್ವೋತ್ತಮ ಅಂತ ನೀನು ನೋಡ್ಕೊಂಡ ಅಂತ ಕಳಿಸಿದ್ರು ಅಂದ್ರೆ ಭೃಗು ದೊಡ್ಡವರ ಕಶ್ಯಪರು ದೊಡ್ಡವರ ಗೊತ್ತೇ ಇಲ್ವಾ? ಕಶ್ಯಪಾದಿ ಋಷಿಗಳಿಗೆ ಭಗವಂತ ಸರ್ವೋತ್ತಮ ಅಂತ ಇದುವರೆಗೂ ಯಜ್ಞ ಮಾಡೇ ಇಲ್ವಾ? ಇವತ್ತು ಮಾಡ್ತಿರೋದೇ ಪ್ರಾರಂಭೋತ್ಸವನ. ಆಗ ಭೃಗು ಋಷಿಗಳು ಹೊರಟು ವಿಷ್ಣು ಬ್ರಹ್ಮ ರುದ್ರಾದಿಗಳಲ್ಲಿ ಯಾರು ಸರ್ವೋತ್ತಮ ದೇವತಾ ಅಂತ ತೀರ್ಮಾನ ಮಾಡ್ಕೊಂಡು ಬಂದ್ರು. ಪಾಪಕರ್ಮವ ಸಹಿಸುವಡೆ ಲಕ್ಷ್ಮೀಪತಿಗೆ ಸಮರಿಲ್ಲ ಈ ಭವಾಂಡದಲ್ಲಿ, ನಾಮಲ್ಲಿ ಕಾಣಿ ಗೋಪ ಗುರುವಿನ ಮಡದಿ ದುಗು ನಗಚಾಪ ಮೊದಲಾದವರು ಮಾಡಿದ ಮಹಾಪಾಪಗಳ ಎಣಿಸಿದರೆ ಕರುಣಾಸಮುದ್ರ ಶ್ರೀಹರಿ ಅಂತ ಬಂದು ಭಗವಂತ ಸರ್ವೋತ್ತಮ ಅಂದ್ರು, ಯಜ್ಞವನ್ನು ಸಮರ್ಪಣೆ ಮಾಡಿದರು ಅಂತ ಕಥೆಯನ್ನು ಕೇಳಿದರು. ಗೊತ್ತೇ ಇಲ್ಲ? ಹಾಗೆ ವಸಿಷ್ಠರು ಕೇಳ್ತಾರೆ, ಚಾತುರ್ವರ್ಣದವರು ಈ ಬ್ರಹ್ಮರಥೋತ್ಸವದಲ್ಲಿ ಭಾಗವಹಿಸಿದ್ದಾರೆ, ನಿನ್ನನ್ನು ಹೇಗೆ ಪೂಜೆ ಮಾಡಬೇಕು ಅಂತ ಅಲ್ಲೇ ಕೇಳ್ತಾರೆ. ಆಗ ಬ್ರಹ್ಮ ಹೇಳಬೇಕಾಗಿತ್ತು, ಈಗ ಟೈಮ್ ಇಲ್ಲ, ಇದು ರಥೋತ್ಸವದ ಕಾಲ, ಅರ್ಥ ಆಯ್ತೇನು? ಆಮೇಲೆ ನಿಧಾನಕ್ಕ ಹೇಳ್ತೀನಿ. ನಮಗಾದ್ರೂ ಅಂತ ಗ್ರಾಚಾರ ಗೊತ್ತಿರಲ್ಲ ಕೆಲವರಿಗೆ. ಕೆಲವು ಪ್ರಶ್ನೆ ಮಾಡಿದ್ರೆ ಅದೆಲ್ಲ ಬಹಳ ವಿಮರ್ಶೆ ಮಾಡೋದು. ಇದೋ ಹೇಳ್ತೀನಿ, ಏಕಾಂತದಲ್ಲಿ ಬಾ, ಇದೇ ಎಷ್ಟೋ ಜನ ಉತ್ತರ ಕೊಡೋದು. ಇದೆಲ್ಲ ಈ ವಿಚಾರ ಮಾಡೋದಲ್ಲ, ಅದರ ಬಗ್ಗೆ ತುಂಬಾ ತಿಳ್ಕೊಳ್ಳೋದಿದೆ, ಅದ್ರ ಬಗ್ಗೆ ಇವನೇ ಹೇಳ್ಕೊಂಡ್ಬಿಟ್ಟಾನಲ್ಲ, ಏನಿದೆಯೋ ಎತ್ತೋ ಅಂತ. ಹಾಗೆ ಪ್ರಶ್ನೆ ಕೇಳುವವರು ವೇದದ್ರಷ್ಟಾರರು, ಉತ್ತರವನ್ನು ಕೊಡುವವರು ಸರ್ವವೇದದ್ರಷ್ಟಾರರು. ಅವ್ರ ಕಾಲ ಇಲ್ಲ ಅಂತ ಇಲ್ಲೇ ಇಲ್ಲ. ಮಂಗಳಾರತಿ ಮಾಡ್ತಾನೇ ಇದ್ದಾರೆ ನರಸಿಂಹದೇವರಿಗೆ, ಕಶ್ಯಪನಿಗೆ ಉಪದೇಶ ಮಾಡ್ತಾನೇ ಇದ್ದಾರೆ. ನೋಡಿ ಹೇಗಿದೆ ಪುರಂದರ ಶ್ರೀಮದಾಚಾರ್ಯರು ಒಂದ್ ಕಡೆ ಕೂತ್ಕೊಂಡ್ರು, 4 ದಿನ ಶಿಷ್ಯರು ಎದುರು ಕೂತಿದ್ರು. ತನಕಾದಿಗಳು ಪ್ರತ್ಯಕ್ಷರಾದರು, ಪಾಠ ಅವರು ಶ್ರವಣ ಮಾಡ್ತಾ ಇದ್ದಾರೆ. ಪದ್ಮನಾಭ ತೀರ್ಥರು ಎದ್ದು ನಿಂತ್ಕೊಂಡು ಪ್ರಾರ್ಥನೆ ಮಾಡಿದರು, ಸ್ವಾಮಿ ಬಹಳ ಎಲ್ಲ ಸರಿ ಹೋಯ್ತು, ವ್ಯಕ್ತ ತರ್ಕ ತಿಂಕುರು, ಸ್ಫುಟವಾಗಿ ಒಂದು ತರ್ಕ ಗ್ರಂಥ, ಅದರಲ್ಲಿ ಎಲ್ಲ ವಿಶ್ವದ ಅಡಕವಾಗಿಬಿಡ್ಬೇಕು. ಅದನ್ನ ಯಾರು ಪರವಾದಿಗಳು ಬರ್ತಾರೋ ಅವರು ಅಖಂಡವಾದ ರೀತಿಯಲ್ಲಿ ಆ ಗ್ರಂಥ ಇರಬೇಕು ಅಂತ ಗ್ರಂಥ ರಚನೆ ಆಗಬೇಕು. ಆಗ್ಬೋದು, ಅವರೇ ಕೂತ್ಕೊಂಡು ಬರೆಯುವುದಿಲ್ಲ, 4 ಜನ ಕೂತ್ಕೊಳ್ಳಿ ಬರ್ಕೊಳ್ರಪ್ಪ ಅಂದ್ರು. ಏಕಕಾಲದಲ್ಲಿ 4 ಜನಕ್ಕೂ ಒಂದೊಂದು ಅಧ್ಯಾಯ ಹೇಳ್ತಾರೆ. ಇನ್ನೂರಪ್ಪ ಯಾಕೆಲ್ಲರಾಗುತ್ತಾನಪ್ಪ, ಆ 4 ಜನಕ್ಕೆ ಏಕಕಾಲದಲ್ಲಿ ಹೇಳ್ತಾ ಇದ್ದಾರೆ. ನಮ್ಗೆ ಹಂಗಾಗಲ್ಲ, ನೀ ಮೊದಲು ಬರ್ಕೊಂಡ್ಬಿಡು, ಹಾಗೆ 1 ಶ್ಲೋಕ ನೀ ಬರ್ಕೊ, ನೀ 2ನೇ ಶ್ಲೋಕ ನೀ ಬರ್ಕೊ ಅಂತ ಫ್ರಾಕ್ಷನ್ ಆಫ್ ಸೆಕೆಂಡ್ ಆದ್ರೂ ಕೂಡ ನಮಗೆ ಟೈಮ್ ಬೇಕಾಗುತ್ತೆ. ಇಲ್ಲಾಂದ್ರೆ ತಲೆ ಬಿಸಿ ಆಗ್ಬಿಟ್ಟು ಏಕಕಾಲದಲ್ಲಿ 4 ಜನ ಮಾಡಿದ್ರೆ ಹೇಳುತ್ತೆ. ಶ್ರೀಮದಾಚಾರ್ಯ ಅಂತಲ್ಲ
ಬರ್ಕೊಳ್ಳೋದು ಒಂದಲ್ಲ, ಅವರವರಿಗೆ ಬೇಕಾದ್ದು ಕೇಳಿಸ್ತಾ ಇದೆ, ಅವ್ರವ್ರು ಬರ್ಕೋತಾ ಇದ್ದಾರೆ. ನಿಮಿಷ ಮಾತ್ರದಲ್ಲಿ 4 ಅಧ್ಯಾಯಾತ್ಮಕವಾದ ಅನುವ್ಯಾಖ್ಯಾನ ಗ್ರಂಥ ರಚನೆ ಆಗುತ್ತೆ. ಗ್ರಂಥ ರಚನೆಯಲ್ಲಿ ವೈಲಕ್ಷಣ್ಯ, ವಿಷಯದ ನಿರೂಪಣೆಯಲ್ಲಿ ವೈಲಕ್ಷಣ್ಯ, ವಿಷಯ ನಿರೂಪಣಾ ಫಲದಲ್ಲಿ ವೈಲಕ್ಷಣ್ಯ, ಅದರ ಮೌಲ್ಯತೆಯಲ್ಲಿ ವಿಲಕ್ಷಣ. ಅದಕ್ಕೆ ವ್ಯಾಖ್ಯಾನವೇ ನ್ಯಾಯ ಸುಧಾರಬೇಕಾದ್ರೆ ಇವತ್ತು ದ್ವೈತಶಾಸ್ತ್ರದ ಸೀಮಾಕ್ಷೇತ್ರವಾದಂಥದ್ದು ಅದರ ಸರ್ವಮೂಲ ಬ್ಯಾಡವ ಅಂತ ಕೇಳಿದ್ರೆ ಸಭೆ ನಡೀತಾ ಇತ್ತು. ನಮ್ಮ ಪ್ರಾತಸ್ಮರಣೀಯ ಸುಶ್ರೀಂದ್ರ ತೀರ್ಥರು ಅಧ್ಯಕ್ಷ ಸ್ಥಾನ ವಹಿಸಿದ್ರು ಮಂತ್ರಾಲಯದಲ್ಲಿ. ಇವತ್ತೇನು ಸುವಿದ್ಯೇಂದ್ರ ತೀರ್ಥರು ಅಂತ ನೀವು ಕೇಳ್ತಾ ಇದ್ದೀರಿ, ಅವರು ಪೂರ್ವಾಶ್ರಮ ಗುರುವೆಂಕಟಾಚಾರ್ಯರು, ಅವರು ಭಾಗವಹಿಸಿದ್ರು. ಸಭೆ ನಡೀತಾ ಇದೆ. ನಾವು ಎಷ್ಟೋ ಜನನ ತೆದ್ದು ಅಂತೆಲ್ಲ ತಿಳ್ಕೊಂಡಿರ್ತೀವಿ, ಅಧ್ಯಯನ ಮಾಡಿರಲ್ಲ ಹಾಗೆ ಹೀಗೆ. ಒಳಗೆ ಭಗವಂತ ಭೂತ ಇಟ್ಟ ಅಂದ್ರೆ ಯಾವಾಗ ಏನು ಗೊತ್ತಾಗುತ್ತೋ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಸ್ಥಾನಮಾನದ ಬಗ್ಗೆ, ಪೂಜಾ ಬಗ್ಗೆ ಬಹಳ ಎಚ್ಚರಿಕೆ ಆಗಿದೆ. ಇದು ಪೂಜಾನೇ. ಕೆಲ ಪ್ರತಿಮೆಯಲ್ಲಿ ಚಿಂತನೆ ಮಾಡ್ತಿರ್ತವಲ್ಲ, ಪೂಜಾ ಬರ್ತೀನಿ, ಇನ್ನೂ ಬಂದಿಲ್ಲ ಬಾಹ್ಯ ಪ್ರಪಂಚದಲ್ಲಿ, ಆಮೇಲೆ ಇದಕ್ಕೆ ಬರ್ತೀನಿ. ಗೊತ್ತಾಯ್ತಾ? ಒಂದು ಸಾಲಿಗ್ರಾಮ ಒಡೆದಾಕ್ಬಿಟ್ರೆ ಏನು ಫಲ ಬರುತ್ತೆ, ಒಬ್ಬ ಬ್ರಾಹ್ಮಣನ ತಲೆ ಒಳಗೆ ಏನು ಫಲ ಬರುತ್ತೆ ಎಂದು ತಗೊಂಡಾಗ ಪೂಜಾ ವ್ಯತ್ಯಾಸ ಗೊತ್ತಾಗುತ್ತೆ. ಸಾಲಿಗ್ರಾಮ ಪೂಜಾ ಮಾಡ್ತಾ ಇರ್ತೀವಿ, ಎತ್ತಾಕ್ ಕೊಡ್ತೀವಪ್ಪ, 2 ಹೋಗುತ್ತೆ. ಅಯ್ಯೋ ಸಾಲಿಗ್ರಾಮ ಹೊಡೆದೋಯ್ತು, ಆಚಾರ್ಯ ಏನ್ ಮಾಡೋಣ ಅಂತಾರೆ. ನಮ್ಗೊಂದು 1000 ರೂಪಾಯಿ ದಕ್ಷಿಣೆ ಕೊಟ್ಬಿಡಿ, ದೋಷ ಪರಿಹಾರ ಆಗುತ್ತೆ. ಹಾಗೆ ಯಾರೋ ಬಂದು ಬ್ರಾಹ್ಮಣ ಚೂರಿ ಹಾಕ್ಬಿಟ್ಟಿದ್ದೀನಿ ಅಂತಾರೆ, ಏನ್ ಮಾಡಿ ನನ್ನೊಂದು 1000 ರೂಪಾಯಿ ಕೊಟ್ಬಿಡಪ್ಪ, ನೀನ್ ಬ್ರಹ್ಮತ್ವ ಹೊಟ್ಟೋಗುತ್ತೆ ಅಂತ ಯಾರಿಗೂ ಹೇಳ್ಬೇಡ ಅಂತೀವಿ. 2 ಪೂಜೆಯಲ್ಲಿ ವ್ಯತ್ಯಾಸ ಇಲ್ಲ. ಸಾಲಿಗ್ರಾಮನೂ ಹೊಡೀತು, ಬ್ರಾಹ್ಮಣನ ತಲೆನೂ ಹೊಡೀತು, 2 ಒಂದೇನಾ? ಬಾಹ್ಯ ಪ್ರಪಂಚ ಒಳಗೊಂಡು ಅದೆಲ್ಲ ಡಿಫರೆನ್ಸ್ ಇದೆ ಹೇಳೋಣ. ಆ ಸಭೆ ನಡೀತಾ ಇದೆ. ಇದ್ದಕ್ಕಿದ್ದಾಗೆ ಸ್ವಾಮಿಗಳಿಗೆ ಅದು ಏನು ಅನ್ನಿಸ್ತೋ, ಈ ವಿದ್ವಾಂಸರನ್ನು ಕುರಿತು ಸಭೆ ಒಳಗೆ ಒಂದು ದೊಡ್ಡ ಪ್ರಶ್ನೆ ಇತ್ತು. ದೊಡ್ಡ ಪ್ರಶ್ನೆ ಅಂತ ಅನ್ಸಿಲ್ಲ, ಆದ್ರೆ ದೊಡ್ಡ ಪ್ರಶ್ನೆ ನೋಡಿ. ಅವ್ರಿಗೇನು ಬರಲ್ಲ ಅಂತ ನಾವು ತಿಳ್ಕೊಂಡಿದ್ದು, ರಾಯರು ಹೇಗಿತ್ತು. ಸ್ವಾಮಿ ಗುರುವೆಂಕಟಾಚಾರ್ಯ ಇದ್ರು, ಹೌದು ಎದ್ದು ನಿಂತ್ಕೊಂಡ್ರು, ಏನ್ ಸ್ವಾಮಿ ನಂಗೆ ಗೊತ್ತಿಲ್ಲಪ್ಪ, ನ್ಯಾಯಿಸಿದ ದೊಡ್ಡದು ವಿಷ್ಣು ಸಹಸ್ರನಾಮ ದೊಡ್ಡದು ಹೇಳಿ. ಈಗ ನಡೆದ ಘಟನೆ ನಿಮ್ಗೆ ಹೇಳ್ತಾ ಇದ್ದೀನಿ. ಇದರಲ್ಲಿ ಓಪನ್ ಆಗಿ ನಾನು ಮಾತಾಡ್ತಾ ಇರ್ತಾ ಹೇಳಿ, ನಾವು ಮಾತಾಡ್ತೀವಿ ಅಂದ್ರೆ ಅದು ನಡೆದ ಘಟನೆ ಹೇಳ್ತಾ ಇದ್ದೀವಿ ಅಂದ್ರೆ ಯಾರು ಬೇಕಾದ್ರೆ ರೆಕಾರ್ಡ್ ಮಾಡ್ಕೋಬೋದು. ವಿಷ್ಣು ಸಹಸ್ರನಾಮ ದೊಡ್ಡದು, ನ್ಯಾಯಿಸುದ ಅಂತ ಇವೆಲ್ಲ ವಾದ ಮಾಡ್ತಾ ಇದ್ದೀರಲ್ಲ, ನ್ಯಾಯಿಸುದ ಗ್ರಂಥ ದೊಡ್ಡದು, ವಿಷ್ಣು ಸಹಸ್ರನಾಮ ದೊಡ್ಡದು, ನಮ್ಗೆ ಗೊತ್ತಿಲ್ಲಪ್ಪ, ನೀವು ಹೇಳ್ಬೇಕು. 2 ನಿಮಿಷ ಸಭೆ ಶಬ್ದವಾದ, ಅವರವರಲ್ಲೇ ಮಾತಾಡ್ಕೊತಿದ್ದಾರೆ, ಅವರವರಲ್ಲೇ ಮಾತಾಡೋದು. ನಿಜ ಯಾವತ್ತು ಬರೀ ರಿಸಲ್ಟ್ ಏನಪ್ಪಾ ಅಂದ್ರೆ ಆಮೇಲೆ ಇರಲಿ. ಗುರುವೆಂಕಟಾಚಾರ್ಯ ಹೇಳಿದ್ರು ವಿಷ್ಣು ಸಹಸ್ರನಾಮ ದೊಡ್ಡದು ಒಂದು. ನಾನು ಹಾಗೆ ತಿಳ್ಕೊಂಡಿದ್ದೆ, ತುಂಬಾ ಸಂತೋಷ ಆಯ್ತು ಬಿಡಿ. ಹೇಳಿದೆ ಇದು ನಿರೂಪಣೆ ಮಾಡಬೇಕಾದ್ರೆ ದಿನಗಟ್ಲೆ ಬೇಕಾಗುತ್ತೆ. ವಿಷ್ಣು ಸಹಸ್ರನಾಮ ದೊಡ್ಡದ, ನ್ಯಾಯಸ್ಥಾನ ದೊಡ್ಡದ ಅಂದ್ರೆ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಂಡು ಪೂಜೆ ಮಾಡ್ತಿದ್ರ ಜೈತೀರ್ಥರು, ಸುಧಾ ಹೇಳ್ಕೊಂಡು ಪೂಜೆ ಮಾಡ್ತಿದ್ರು ಅಂತ ಕೇಳಿದ್ರೆ ಏನ್ ಹೇಳ್ತಾರೆ? ಪೂಜಾ ಪೂರ್ಣವಾಗಬೇಕಾದರೆ ವಿಷ್ಣು ಸಹಸ್ರನಾಮ ಇರಲೇಬೇಕು. ತೀರ್ಥ ಆಗಬೇಕಾದ್ರೆ ಅದಕ್ಕೆ ನಾವು ಒಂದೇ ಲೋಕದಲ್ಲಿ ಅವರಿಗೆ ಶಂಕಿನ ಬಿದ್ದರೆ ತೀರ್ಥ, ಅವ್ರು ಹೇಳಿದ್ರೆ ಅವ್ರು ನಂಬೋದು ಅನ್ನೋ ಬುದ್ಧಿ ಗೊತ್ತಾ ಇದೀವಲ್ಲ. ಶಂಕದಿಂದ ನೀರು ಬಿದ್ದರೆ ತೀರ್ಥ. ಹಾಗೆ ಪೂಜಾ ಪೂರ್ಣ ಆಗಬೇಕಾದ್ರೆ ಬಾಕ್ಯದಲ್ಲೂ ಅಷ್ಟೇ, ಆಂತರಿಕ ಪೂಜಾದಲ್ಲೂ ಅಷ್ಟೇ ವಿಷ್ಣು ಸಹಸ್ರನಾಮ ಪಠಣ ಇರಲೇಬೇಕು. ಮೇಲೆ ಸ್ತೋತ್ರವನ್ನೇ ಹೇಳಿ ಅರ್ಚನೆ ಮಾಡ್ತಾ ಇರಬೇಕು, ಒಳಗೆ ಅರ್ಥಾನುಸಂಧಾನವನ್ನ ಚಿಂತನೆ ಮಾಡ್ತಾ ಒಳಗಿನ ಬಿಂಬರೂಪವನ್ನು ಚಿಂತನೆ ಮಾಡ್ತಾ ಇರಬೇಕು. ಒಳಗಿನ ಚಿಂತನೆ, ಹೊರಗಿನ ಚಿಂತನೆ. ಅದಕ್ಕೆ ದಾಸರು ಹೇಳ್ತಾ ಇದ್ದಾರೆ, ಅರ್ಚನೆ ಪೂರ್ಣವಾಗಬೇಕಾದ್ರೆ ಒಳ ಹೊರ ಒಂದಾಗೋ ತನಕ ಸುಲಭವಲ್ಲವ ಮಹದಾನಂದ, ಅದರ ಒಳಹ ತಿಳಿಯಬೇಕು ಗುರುದಯಾದಿಂದ. ಪೂಜೆ ಆಗಬೇಕಾದ್ರೆ ಒಳಗೊಂದು ಪೂಜೆ ನಡೀತಾ ಇರುತ್ತೆ. ಏನು ಪೂಜೆ ಅದು ಅಂದ್ರೆ ಅನುಸಂಧಾನದ ಪೂಜೆ. ಸಾಲಿಗ್ರಾಮ ಇಟ್ಟು, ಸಾಲಿಗ್ರಾಮ ಅಂದ್ರೆ ಏನು? ಅದಕ್ಕೆಲ್ಲ ಎಲ್ಲಿ ಅದರ ರಚನೆ ಆಯಿತು, ಯಾವ ತರ ರಚನೆ, ಏನು ಸಾಲಿಗ್ರಾಮ, ಅದರ ವದನ ಏನು, ಅದರ ಚಕ್ರ ಏನು, ಆ ಚಕ್ರದಿಂದ, ವದನದಿಂದ, ಪೀಠದಿಂದ, ಗಾತ್ರದಿಂದ, ಶೇಪಿನಿಂದ ಯಾವ ರೂಪ ಅಂತ ಕರೀತಕ್ಕಂಥವರಾಗುತ್ತಾರೆ. ಆ ಶೇಪ್ನಿಂದ ಆ ರೂಪ ಯಾಕೆ ಶಾಸ್ತ್ರ ಹೇಳ್ತಾ ಇದೆ? ಒಳಗೆ ಆ ರೂಪವನ್ನ ಕೊಡೋರು ಯಾರು? ಆ ರೂಪವನ್ನು ಚಿಂತನೆ ಮಾಡಬೇಕು ಅಂತ ಹೇಳುವವರು ಯಾರು? ಅದಕ್ಕೆ ಆಧಾರ ಇದೆಯಾ? ನಾವೇ ತಿಳ್ಕೊಂಡ್ಬಿಡೋದ. ಮತ್ತೆ ನಮ್ಮೊಂದು ಒಂದು ವದನ ಒಂದು ಚಕ್ರ ಇದೆ, ಯಾರೋ ಹೇಳಿದ್ರು ಅದನ್ನು ವಿಶ್ವಂಬರ ಅಂತ ತಿಳ್ಕೊಂಬೋಣ.
ವಿಶ್ವಂಬರ ಸಾಲಿಗ್ರಾಮ ಅಂದರೆ 9 ವದನ 19 ಚಕ್ರ ಇರಬೇಕು. 9 18 ಒಂದು ಚಕ್ರ ಸಪರೇಟ್ ಆಗಿರ್ಬೇಕು. ಇದು ವಿಶ್ವಂಬರ ಸಾಲಿಗ್ರಾಮ ಲಕ್ಷಣ ಅಂತ ಸಾಲಿಗ್ರಾಮದ ಲಕ್ಷಣದಲ್ಲಿ 19 ಚಕ್ರ ಇದ್ರೆ ವಿಶ್ವಂಬರ ಸಾಲಿಗ್ರಾಮ. ನೀವು ಒಂದು ವರ್ಣ ಒಂದು ಚಕ್ರ ಇದೆ, ಇದು ವಿಶ್ವಂಬರ ಆಚಾರ್ಯ ಅಂತ ನೀವಂದ್ರೆ ಕೂಡ್ತೀವಿ ನಾವು. ಯಾಕೆಂದ್ರೆ ಏನು ದಕ್ಷಿಣೆ ಹೊಟ್ಟೋಗುತ್ತೋ ಅಂತ ಕರೆದಿರ್ತಾನೆ ದಕ್ಷಿಣೆ ಕೊಡೋಕ್ಕೆ. ಅವ್ನು ಹೇಳಿದ್ದಕ್ಕೆಲ್ಲ ಎಂದು ಬಿಟ್ರೆ ನಾವು ಬರೀ ನಾವು 100 ರೂಪಾಯಿ ತಗೊಂಡು ಹೋಗೋದಲ್ಲ, ಇಲ್ಲದೆ ಅದು 10 ರೂಪಾಯಿ ಬೇಕು ಸಾಕು ಅಂತ. ಯಾರಿಗೂ ಮನೆಗೆ ಹೋಗಿದ್ದೆ ಸಾಲಿಗ್ರಾಮ ಕೊಡ್ತೀನಿ ಬನ್ನಿ ಆಚಾರ್ಯ ಅಂದ್ರೆ ತುಂಬಾ ಗಲಾಟೆ ಮಾಡಿದ್ರು. ಹೋದ್ರೆ ಒಂದು ಕಲ್ಲು ಗುಂಡು ಕೊಟ್ಬಿಟ್ಟಿದ್ದಾರೆ. ನನಗೋ ಮೊದಲೇ ಸರಿ ಕೊಟ್ಟರು, ಎಲ್ಲ ಆಗೋಯ್ತು, ಡಬ್ಬಿಲಿ ಹಾಕ್ಬಿಟ್ಟಿದ್ದಾರೆ, ನಂಗೆ ಗೊತ್ತಿಲ್ಲ. ಸರಿ ಎಲ್ಲ ಕೊಟ್ಟರು, ತಗೊಂಡೆ, ನೀವೇ ಸಂಕಲ್ಪ ಮಾಡಿಸ್ಬೇಕು ಅಂದ್ರು. ಆಯ್ತಮ್ಮ ತಗೊಂಡಿದ್ದ ತಪ್ಪಿಗೆ ನಾನೇ ಮಾಡಿಸ್ತೀನಿ ಅಂತ ಹೇಳಿ ಎಲ್ಲ ಮಾಡಿಸ್ಕೊಂಡು ಮನೆಗೆ ಹೋದೆ. ಹಾಳ ಅಭಿಮಾನ ಬಿಡಬೇಕಲ್ಲ, ಯಾವ ಸಾಲಿಗ್ರಾಮ ಕೊಟ್ಟಿದ್ದಾರೋ ನೋಡೋಣ ಅಂತ ಹೆಗಡೆ ದೊಡ್ಡದಾಗಿ ಏಕಾಂತದಲ್ಲಿ ಹೋಗಿ ನೋಡ್ತೀನಿ, ಎಲ್ಲ ಕಲ್ಗುಂಡು. ಅದಕ್ಕೆ ರಾಮೇಶ್ವರ ಸಾಲಿಗ್ರಾಮ ಅಂತ ಕರಿತೀವಿ. 15 ರೂಪಾಯಿ ಒಂದು ಕಲ್ಲು ಕೊಡ್ತಾನೆ, ಈ ಬುಡ್ಡಿ ತುಂಬಿಟ್ಟಿರ್ತಾನೆ, ಅಲ್ಲಿ ಹೋದಾಗ ತಂದ್ಬಿಟ್ಟಿದೆ. ಅವನು ಹೇಳ್ಬಿಟ್ಟಿದ್ದಾನೆ ಸಾಲಿಗ್ರಾಮ ಅಂತ ಇರ್ತಾನೆ ಸಂತ. ಸಾಲಿಗ್ರಾಮದಾನ ಅಂತ ಕೊಟ್ಟಿದ್ದಾರೆ, ತಗೊಂಡಿದೆ, ಆದರೆ ಸಾಲಿಗ್ರಾಮ ಅಲ್ಲ. ನೋಡಿ ಈ ಪೂಜೆ ಕಟ್ಟೆ ಅವ್ರು ನೋಡ್ ಕೇಳೋಣ ಅಂದ್ರೆ ಮನಸ್ಸು ಬರೋಲ್ಲ, ಇಟ್ಕೊಳ್ಳೋಣ ಅಂದ್ರೆ ಸಾಲಿಗ್ರಾಮವಲ್ಲದ್ದು ತೀರ್ಥಕ್ಕೆ ಇಟ್ಕೋಬಾರದು, ಸಾಲಿಗ್ರಾಮವಲ್ಲದ್ದು ಸಾಲಿಗ್ರಾಮದ ಜೊತೆಯಲ್ಲಿ ಇಟ್ಕೋಬಾರದು. ತೀರ್ಥಕ್ಕೆ ಹೋಲಿ ಒಂದ್ ಕಡೆ ಎಸ್ಬೋಣ ಅಂದ್ರೆ ಸಾಲಿಗ್ರಾಮ ದಾನ ಅಂತ ಕೊಟ್ಟುಬಿಟ್ಟಿದ್ದಾರೆ. ಅವರು ತಿಳ್ಕೊಂಡು ಕೊಟ್ಟರು, ತಿಳಿದೇ ಕೊಟ್ಟರು, ತಿಳ್ಸೋದು ಹೇಗೆ? ಒಬ್ಬ ಮೀಡಿಯೇಟರ್ ನೀಡಿದೆ, ಇದೇ ಕಳವಿದ್ಯ ಅನ್ನೋದು. ಡೈರೆಕ್ಟ್ ನಾವು ಕೇಳಕ್ ಬರೋಲ್ಲ. ಆ ಮೀಡಿಯೇಟರ್ ಹೋಗಿ ನೀವು ಸಾಲಿಗ್ರಾಮ ಕೊಟ್ಟಿದ್ರಂತಲ್ಲ ದಾನ, ಅದಲ್ಲವಂತೆ ಅಂತ ಅಂದ್ರು. ಏನು ಅವ್ರಿಗೇನು ಆಚಾರ್ಯಗೆ ತಲೆಗಿಲೆ ತಿರುಗ್ತಿದ್ಯಾ ಕೇಳಿ ಒಂದೊಂದು ಆಕೆ ನೋಡಿ, ಕೇಳಿ ಸಂತೋಷಪಡಿ. ಯಾಕಮ್ಮ ಅಂತ ಅವನು ನಮ್ಮತ್ತೆ ಅವರತ್ತೆ ಕಾಲದಿಂದ 3 ತಲೆಯಿಂದ ಪೂಜೆ ಮಾಡ್ಕೊತಾ ಬಂದಿರೋ ಸಾಲಿಗ್ರಾಮ ಅದು. ಅವರೆಲ್ಲ ಸಾಲಿಗ್ರಾಮ ಹೈದೇದ್ದು ಹೌದು ಅಂದಿದ್ದು ಈತಿನ ಸಾಲಿಗ್ರಾಮ ಅಲ್ವಾ? ಹೌದಾಗಿದೆ. ಪರಂಪರೆಯಿಂದ ಬಂದಿರೋ ಸಾಲಿಗ್ರಾಮ ಕೊಟ್ಟಿದ್ದೀನಿ ನಮ್ಮಾಚಾರ್ಯರು ಅಂತ ಆಯ್ತಲ್ಲ ಉತ್ತರ. ಅವನು ಬಂದಾಗ ಹೇಳಿದ, ಆಚಾರ್ಯ 3 ತಲೆಯಿಂದ ಪೂಜೆ ಆಗ್ತಿದೆಯಂತೆ. ಶ್ರೀಮದ್ ಆಚಾರ್ಯರು, ಟೀಕಾಕೃತ್ಪಾದರು, ರಾಘವೇಂದ್ರ ಸ್ವಾಮಿ ಪೂಜೆ ಏನ್ ಮಾಡ್ತೀರಪ್ಪ? ಸರಿ ಆಯ್ತಪ್ಪ ನೋಡಿ. ಮಾನನೂ ಹೋಯ್ತು, ಇಲ್ಲ ಮಾಲು ಚೇಂಜ್ ಆಗಲಿಲ್ಲ, ಸಂಕಲ್ಪನೂ ಮಾಡಾಗೋಯ್ತು. ಆಮೇಲೆ ಅನ್ಕೊಂಡೆ ದೇವರ ಹತ್ರ ಬಂದ, ಸ್ವಾಮಿ ಏನು ಪುಣ್ಯ, ಯಾರು ಯಾವ ಕಾಲದಲ್ಲಿ ಯಾತ್ರೆ ಕೊಡ್ಬೇಕು ಅಂತ ನಿಲ್ಸಿತ್ತ ಮೊದಲೇ ಅನ್ಕೊಂಡು ತುಂಬಿಕೊಟ್ಟಿದ್ರೆ ಮಾನಾರು ಉಳಿತಾಯ್ತಲ್ಲ. ಆಕೆ ಸಾಯೋವರೆಗೂ ಯಾವ್ದಾರು ಸಾಲಿಗ್ರಾಮ ಕೊಟ್ಟಿದ್ದೆ, ನಮ್ಮ ಮನೆ ಸಾಲಿಗ್ರಾಮ ಆಚಾರ್ಯನು ಅಂತ ನನ್ನ ಪರಿಚಯ ಮಾಡ್ತಾ. ಏನ್ ಮಾಡ್ಬೇಕಪ್ಪ? ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಪೂಜಾ ಅನ್ನೋದು 2 ವಿಧ. ಬಾಹ್ಯ ಪೂಜಾ, ಆಂತರಿಕ ಪೂಜಾ. ಆಂತರಿಕ ಪೂಜಾ ಅನ್ನೋದು ಮಾಡೋದಲ್ಲ, ಚಿಂತನೆ ಮಾಡೋದು. ಬಂದೆ ಈಗ ಅಲ್ಲಿಗೆ. ಬಾಹ್ಯ ಪೂಜಾ ಅನ್ನೋದೆಲ್ಲ ಪ್ರತ್ಯಕ್ಷ ಪದಾರ್ಥಗಳಿಂದ ಮಾಡೋದು. ಬಿಂಬನಿಗೆ ಅಭಿಷೇಕ ಮಾಡ್ತಾ ಇದ್ದೀನಿ ಅಂತ ಒಳಗೆ ನೀರಿನ ಅಭಿಷೇಕ ಮಾಡ್ತಾ ಇದ್ದೀನಿ ಅಂತ ಹಾಗನ್ಕೊಳ್ಳೋದಲ್ಲ ಬಿಂಬ ಪೂಜಾ. ಆ ಬಿಂಬ ಮೂರ್ತಿಯನ್ನ ಈ ಬಾಹ್ಯ ಪ್ರಪಂಚದ ಅಧಿಷ್ಠಾನದಲ್ಲಿರ್ತಕ್ಕಂಥ ದೇವರು ಒಂದೇ ಅಂತ ಚಿಂತನೆ ಮಾಡಬೇಕಾಗ್ತದೆ. ತಿರುಪ್ತಿಗೆ ಹೋಗ್ತೇವೆ, ನೈವೇದ್ಯ ಪೂಜೆ ಅದೆಲ್ಲ ನಮ್ಮ ಪೂಜೆ ಮಾಡ್ಕೋತೇವೆ ಪೆಟ್ಟಿಗೆಗೆ. ತಿಮ್ಮಪ್ಪನ ಹತ್ರ ಹೋಗಿ ಯಾರು ಮಾಡಲ್ಲ, ಆಗೋದು ಮಾಡುತ್ತೆ. ಒಂದು ಮಂಗಾರತಿ ಮಾಡ್ಕೊಂಡು ತಿನ್ಕಣೆ ಅಂದ್ರೆ ಒಳಗೆ ಬಿಡ್ತಾರೆ. ಸದ್ಯ ನಾವೇನು ಚಂದಿಕಾರಾಯರು ಅನ್ಕೊಂಡ್ರೆ 12 ವರ್ಷ ಗಟ್ಟಿಯಾಗಿ ತಂತ್ರಸಾರ ಹೊತ್ತು ಪೂಜೆ ಮಾಡಿ ನಿಮ್ಗೆ ಬಿಡುತ್ತಾ ಇದ್ದೆ ಸಾಕಿಟ್ಟು ಬಂದ್ರೆ ನಾ ಕಣ್ಣಾರ ನೋಡಿದ್ರು. ಲಾಸ್ಟ್ ನಮ್ಮ ವಿದ್ಯಾ ಪಯೋನಿಧಿ ತೀರ್ಥರ ಕಾಲಕ್ಕೆ ನಾವು ಹೋಗಿದ್ದೆ. ಆಗಲೇ ಮಂಟ ಇದು ಬೀಗಕಾಯಿ ಕೊಡಬಾರದು ಅಂತ ಒಂದು ತಲೆಯ ನಡೆದಿತ್ತು ಟಿ ಒಳಗೆ. ನಮ್ಮ ವ್ಯಾಕರಣದ ಶ್ರೀಗಳವರು ಹೋದ್ರೆ ಅರ್ಚಕ ಬೀಗಕಾಯಿ ಅವ್ರ ಕೈ ಕೊಟ್ಟುಬಿಟ್ಟು ಮಹಾದ್ವಾರದಿಂದ ತಲೆ ಮೇಲೆ ಆ ಬೀಗಕಾಯಿ ಇಟ್ಟುಕೊಂಡು ಈ ಜೊತೆಗಳು ಬರುವ ಕ್ರಮ ಇದನ್ನ ಕಣ್ಣಾರು ನೋಡಿರೋದು. ಪಯೋನಿಧಿಗಳವರೆಗೆ ನಡೀತು. ಪಯೋನಿಧಿಗಳ ಕಾಲಕ್ಕೆ ತಪ್ಪಿಸ್ಬೇಕು ಅಂತ ಟಿಟಿಡಿಯವರು ಏನು ಪ್ಲಾನ್ ಮಾಡಿ ಅವರು ಬೀಗಕಾಯಿ ಗರ್ಭುಡಿ ಬೀಗಕಾಯಿನ ಕೊಡೋಲ್ಲ ಅನ್ನ ಮಂಗಳಾರತಿ ಮಾಡ್ಕೊಂಡು ಹೋಗಿ ತಾವು ಅಂದು ಮಾತು ನಿಮ್ಗೆ ಹೇಳ್ತಾ ಇದ್ದೀನಿ. ನನಗೆ ನನ್ನ ಪೆಟ್ಟಿಗೆ ಮುಖ್ಯ ಅದೇ ದಿನ, ನಿಮ್ಗೆ ತಿಮ್ಮಪ್ಪ ಮುಖ್ಯ ಅಲ್ಲ. ಅದೇ ಯಥಾರ್ಥತೆ. ನನ್ನ ಪೆಟ್ಟಿಗೆಯಿಂದ ತಿಮ್ಮಪ್ಪನ ಅಧಿಕಾರ ನನಗೆ ಬಂದಿರೋದು. ನನ್ನ ಪೆಟ್ಟಿಗೆ ಅರ್ಚನೆ ಇಲ್ಲದೆ ಹೋದ್ರೆ, ನನ್ನ ದೇವರ ಪೆಟ್ಟಿಗೆನ ಒಳಗಿಟ್ಟು ನಾ ಮಾಡದೆ ಹೋದ್ರೆ
ನಿಮ್ಮ ತಿಮ್ಮಪ್ಪಂಗೂ ನಮಗೂ ಸಂಬಂಧ ಇಲ್ಲ. ಅದು ಒಂದು ತಿಳ್ಕೊ, ನಿಮ್ಮ ತಿಮ್ಮಪ್ಪನ ಪೂಜೆಗೆ ನಾವು ಬೀಗದಕಾಯಿ ಕೊಟ್ಟಿದ್ದೀವ, ನೀವು ನಮಗೆ ಬೀಗದಕಾಯಿ ಕೊಟ್ಟಿದ್ದೀರಾ, ದೇವರ ಹತ್ರ ತುಳಸಿ ಕಾಳು ಹಾಕಿ ಚಿಹ್ನೆ ಮಾಡಿ ಹೊಟ್ಟೋಗ್ತೀನಿ, ನಿನ್ನ ವಂಶ ನಿರ್ವಂಶವಾಗುತ್ತೆ. ಡೈರೆಕ್ಟ್ ಹೋಗ್ಲಿ ಕಟ 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 ಅನ್ಬಿಟ್ಟ, ಇಲ್ಲ ಎಲ್ಲ ಕೊಡ್ತೀನಿ. ಮತ್ತೆ ಬೀಗದಕಾಯಿ ಕೊಟ್ಟು ಹೊರಗಡೆಯಿಂದ ತಗೊಂಡ್ಬಂದು ಪೆಟ್ಟಿಗೆ ಒಳಗಿಟ್ಟು ಪಾತ್ರದ ಹತ್ರ ಮಂಗಳಾರತಿ ಮಾಡಿದ ಮೇಲೆ ಬಂಗಾರದ ಹಲಗಾರತಿ ಮಾಡ್ತಿದ್ರು, ಕೊಟ್ಟಿದ್ರು, ಬಂದು ಇದನ್ನು ಇದೇ ಕಣ್ಣಿಂದ ನೋಡಿದ್ರು. ನನಗೆ ರೆಕಾರ್ಡ್ ಬೇಕಿಲ್ಲ, ನಾ ಸಾಯೋ ತನಕ ನನ್ನ ಕಣ್ಣೇ ರೆಕಾರ್ಡ್, ಪ್ರತ್ಯಕ್ಷೈಕ ಪ್ರಮಾಣ. ಗೊತ್ತಾಯ್ತಾ? ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಅಂಥ ಬೀಗದಕಾಯಿ ಪೂಜೆ ಅಂದರೆ ಮಾಡಿದಂಥ ಮಹನೀಯರು, ನಮ್ಮ ಶ್ರೀಪಾದರಾಜರು, ಸ್ವಾದರಾಜರು, ವ್ಯಾಸರಾಯರು, ಇವರೆಲ್ಲ ಸಾಕ್ಷಾತ್ ಭಗವಂತನನ್ನ ಪೂಜೆ ಮಾಡೋದು. ನಮ್ಗಾಗುತ್ತಾ? ಆದ್ರೆ ನಾವೇನು ಮಾಡಬೇಕು ಅಂದರೆ, ನಿಂಗೇನು ಮೋಸ ಮಾಡಿಲ್ಲ, ಒಳಗರ ಒಂದಾವ ತನಕ ಹೊರಗೆ ನಿಂದೇವ್ರ ಪಟ್ಟಿಗೆ, ಒಳಗೆ ಒಂದು ಚಿಂತನೆ ಮಾಡು. ನನ್ನೊಳಗಿರೋ ಬಿಂಬ, ಸಾಲಿಗ್ರಾಮದೊಳಗಿರ್ತಕ್ಕಂಥ ಮೂರ್ತಿ, ಈ ಕ್ಷೇತ್ರ ಮೂರ್ತಿಯ ಶ್ರೀನಿವಾಸನಲ್ಲಿರ್ತಕ್ಕಂಥ ಸ್ವಾಮಿ ಪ್ರತಿಮಾಂತರ್ಗತನಾಗಿರೋದು. ಪ್ರತಿಮಾನೇ ದೇವರಲ್ಲ, ಪ್ರತಿಮಾ ಕೂಸಲ್ ಅಲ್ಲೇನಿಲ್ಲ ಅಂದಿದ್ದು ಐಕ್ಯನೆ, ಬರೀ ಪ್ರತಿಮಾನೇ ದೇವರಲ್ಲ ಅಂತ ಅರ್ಥ. ಅದರೊಳಗೆ ಅಂತರ್ಯಾಮಿಯಾಗಿ ತೇಜೋಮಯವಾದ ರೂಪವನ್ನು ಚಿಂತನೆ ಮಾಡು. ಆ ರೂಪ ಅಂದ್ರೆ ಶ್ರೀನಿವಾಸನ ರೂಪ, ಪ್ರತಿಮೆ ಒಳಗಿರೋ ರೂಪ. ಸಾಲಿಗ್ರಾಮದೊಳಗಿರ್ತಕ್ಕಂಥ ವಾಸುದೇವನೋ ವರಾಹನೋ ವಿಶ್ವಂಬರನೋ ಯಾವ ಸಾಲಿಗ್ರಾಮದಲ್ಲ ರೂಪದಲ್ಲಿದ್ದಾನೋ ಆ ರೂಪ. ನನ್ನೊಳಗೆ ಯಾವ ರೂಪ ಅಂತ ನಂಗೆ ಗೊತ್ತಿಲ್ಲ ಅಂತ ನನ್ನ ಅಂತರ್ಯಾಮಿ ಆದಂಥ ರೂಪ ಗೊತ್ತಾಗುತ್ತೋ ಇರುವಾಗೇ ಇಲ್ಲ. ನಾವು ಪೂರ್ಣ ಬಿಟ್ಲ ಕಣಕ್ ಬಿಟ್ಲ ಆಗ್ಬಿಡ್ತೀವಿ. ಆದ್ರೆ ಯಾರೋ ಹೇಳ್ತಾರೆ, ನಿಮ್ಗಿಂತ ಬಿಟ್ಲ, ನಿಂಗೇಶ್ ಬಿಟ್ಲ, ಸರ್ವಕಾಮನ ಬಿಟ್ಲ, ಕಾಮದಹನ ಬಿಟ್ಲ, ಅಥವಾ ಕಾಮಾತುರ ಬಿಟ್ಟಲ್ಲ ಅಂತ ಬೇಕಾದ ಜನ ಕೊಟ್ಟಿದೆ. ಆದ್ರೆ ಆ ಭಗವಂತನ ರೂಪ ನನಗೆ ಗೊತ್ತಿಲ್ಲ. ಆದ್ರಿಂದ ಮದನ ಕಾಮ ಬಿಟ್ಟಲ್ಲ ಅಂತ ಒಬ್ರು ಕೊಟ್ಟಿದ್ರು, ಕೇಳೇ ಸಂತೋಷ ಆಗೋದು. ಎಲ್ಲ ಕೃಷ್ಣನ ಹೆಸರೇ, ಅದು ನಾನು ಇಟ್ಕೊಳಕ್ಕಾಗತ್ತ ಅದನ್ನೆಲ್ಲ ಹೇಳಿ ನೀವೇ ಹೇಳಿ. ಯಾರೋ ಕೊಟ್ಟರು ಇವ್ರು ಇಟ್ಕೊಂಡ್ರು, ಕೊಟ್ಟವನು ಕೋಡಂಗಿ ಇಟ್ಕೊಂಡು ನೀರು ಭದ್ರ, ಇದೆಲ್ಲ ನಡೆಯುತ್ತೆ ಪ್ರಪಂಚದಲ್ಲಿ. ಟೀಕಾ ಅಂತ ಹೋಗೋದೆ ಅದೆಲ್ಲ ಅಲ್ಲ, ಕ್ರಮ ಅಲ್ಲ ಅದು. ನನ್ನ ಒಳಗಿರ್ತಕ್ಕಂಥ ಭಗವಂತ ಬಿಂಬ ಅನ್ನಿ ಗೊತ್ತಿಲ್ಲ ನಮ್ಗೆ ಯಾವುದು ಅಂತ ಅಲ್ಲ. ಇಲ್ಲ ಕರೆ ನನ್ಗೆ ವರಾದೇವರು ಇಷ್ಟ, ಅದು ಇಷ್ಟ ದೇವತಾ ಆಯ್ತು, ಬಿಂಬ ಅಲ್ಲ. ಇಲ್ಲ ನಂಗೆ ಗೊತ್ತಿದೆ ತಪ್ಪ ಆಗಿದೆ ಅಂದ್ರೆ ನಿನ್ನಿಷ್ಟ, ಏನಾಗಮ್ಮ ಗೊತ್ತಾಯ್ತಾ? ಅವರವ್ರಿಗೆ ಇಷ್ಟದಂತೆ ಪೂಜೆ ಮಾಡೋದಲ್ಲ. ನನ್ನ ಅಂತರ್ಯಾಮಿ ಸಾಲಿಗ್ರಾಮ ಯಾವುದು ಅಂತ ಗೊತ್ತಾದ್ರೆ ಅದು ಆ ರೂಪ. ಸಾಲಿಗ್ರಾಮ ಯಾವುದು ಅಂತ ಗೊತ್ತಾಗಲಿಲ್ಲ, ಸರ್ವ ಸಾಲಿಗ್ರಾಮದಲ್ಲಿ ವಾಸುದೇವ ಅಂತ ಚಿಂತನೆ ಮಾಡುವುದು ಅಂತ ಶಾಸ್ತ್ರ ಇದೆ. ವಿಶ್ವಂಬರ ಸಾಲಿಗ್ರಾಮವೇ ನಮಗೆ ಗೊತ್ತಿಲ್ಲ, ನರಸಿಂಹದೇವರ ಸಾಲಿಗ್ರಾಮ ನಮ್ಗೆ ಗೊತ್ತಿಲ್ಲ, ವರಾಹದೇವರ ಸಾಲಿಗ್ರಾಮ ಅಂತ ನಮಗೆ ಗೊತ್ತಿಲ್ಲ, ಷಟ್ಚಕ್ರ ಸೀತಾರಾಮ ಅಂತ ನಮಗೆ ಗೊತ್ತಿಲ್ಲ. ಸಂತೋಷ. ಆದರೆ ಸಾಲಿಗ್ರಾಮವೇ ಯಾವ್ದು ಚಿಂತನೆ ಮಾಡೋದು ಅಂದ್ರೆ ವಾಸುದೇವ ಅಂತ ಚಿಂತನೆ ಮಾಡುವುದು. ಅಲ್ಲಿಗೆ ವಾಸುದೇವ ರೂಪ, ನನ್ನಲ್ಲಿರ್ತಕ್ಕಂಥ ರೂಪ. ನಾವು ತೀರ್ಥದಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ ಸ್ವಾಮಿ ಪುಷ್ಕರಣಿ ಒಳಗೆ. ಆ ವೆಂಕಟೇಶನ ಪ್ರತಿಮೆ ಒಳಗೆ ಇರತಕ್ಕಂಥ ರೂಪ ಅಂದ್ರೆ ವೆಂಕಟೇಶ. ಆ ಮೂರು ಕೂಡ ಒಂದೇ ಪರಮಾತ್ಮನ ರೂಪ ಅಂತ ಚಿಂತನೆ ಮಾಡಿ, ಇಲ್ಲೇನು ಮಂಗಳಾರತಿ, ನೈವೇದ್ಯ, ಸ್ತೋತ್ರ, ಅರ್ಚನೆ ಏನೇನು ಮಾಡ್ತೀವೋ ಅದೆಲ್ಲವೂ ಸಾಕ್ಷಾತ್ ತಿಮ್ಮಪ್ಪನಿಗೆ ಮಾಡಿದ ಪೂಜೆ ಆಯಿತು ಅಂತ ಸಂಶಯ ಬೇಡ. ಇದು ಮಾಧ್ವರ ಪೂಜೆ. ಇಂಥ ಅನುಸಂಧಾನ ಒಳ ಹೊರ ಒಂದಾಗೋ ತನಕ ಸುಲಭವಲ್ಲವೋ ಮಹದಾನಂದ. ಇದರ ಮೇಲೊಂದು ಪ್ರಶ್ನೆ. ಪಕ್ಕದಲ್ಲಿ ದೊಡ್ಡ ವಿದ್ವಾಂಸರು ಕೂತಿದ್ದಾರೆ, ಪೂಜೆ ಮಾಡ್ತಾ ಇದ್ದೀವಿ. ನೋಡಿದ್ರು ಯಾರೋ ವಿದ್ವಾಂಸರು ಬ್ರಹ್ಮೋತ್ಸವಕ್ಕೆ ಬಂದಿದ್ರು, ಅವರು ದೇವ್ರ ಕಟ್ಟಿಗೆ ತಕ್ಕಂಡು ಕೂತು. ಹಾಗೇನು ಮಾಡಬೇಕು? ಇನ್ನೊಂದು ಆಡಿನ ಶಾಸ್ತ್ರ ಬಂತು. ಏನದು? ಸ್ವಾಮಿ ಪುಷ್ಕರಣಿ ತೀರದಲ್ಲಿ ನನ್ನ ಅಂತರ್ಯಾಮಿ, ಸಾಲಿಗ್ರಾಮದ ಅಂತರ್ಯಾಮಿ, ಶ್ರೀನಿವಾಸನ ಪ್ರತಿಮಾ ಅಂತರ್ಯಾಮಿ, ಜ್ಞಾನಿ ಅಂತರ್ಯಾಮಿ, ಬ್ರಾಹ್ಮಣಾಧಿಷ್ಠಾನದ ಅಂತರ್ಯಾಮಿ, ಒಂದು ಹಸು ಮಲಗಿತ್ತು ಗವಾಂತರ್ಯಾಮಿ. ಸ್ವಾಮಿ ಪುಷ್ಕರಣಿ ಅಲ್ಲೇ ಇದೆ. ತೀರ್ಥಾಂತರ್ಯಾಮಿಯಾಗಿ ಯಾರಿದ್ದಾರೆ? ಆ ತೀರ್ಥದ ಅಭಿಮಾನಿ ಅಂತರ್ಯಾಮಿಯಾದ ರೂಪ ಯಾವುದು ತಿಳ್ಕೊಂಡಿರ್ಬೇಕು. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ನದಿ ತಾರತಮ್ಯ ಸ್ತೋತ್ರ ಅಂತ ಬಂದ ಬರೆದು ನದಿಯ ತಾರತಮ್ಯವನ್ನೂ ತೋರಿಸ್ತಾರೆ. ಆ ತಾರತಮ್ಯೋಪೇತವಾಗಿರತಕ್ಕಂಥ ಆಯಾ ಮೂರ್ತಿಗಳ ಉಪಾಸನಾ ಮೂರ್ತಿಯನ್ನು ಕೊಡ್ತಾರೆ. ಕಾವೇರಿಯಲ್ಲಿ ಅಥವಾ ಕಾವೇರಿ ನದ್ಯಾಭಿಮಾನಿ ಲೋಪಾಮುದ್ರ ಅಂತ ಹೆಸರು. ಅಗಸ್ತ್ಯ ಪತ್ನಿ, ಲೋಪಾಮುದ್ರೆಯ ಗಂಡ ಅಗಸ್ತ್ಯ. ಅಗಸ್ತ್ಯಂತರ್ಯಾಮಿ ಭಾರತೀಯ ಮನಕ್ಕೆ ಅಂತಂದ್ರೆ ಯಾವ ರೂಪ? ರಂಗನಾಥನ ರೂಪ. ಹೀಗೆ ಪ್ರತಿ ನದಿಗೂ ಒಂದು ರೂಪ ಕೊಡ್ತಾರೆ. ಅಲ್ಲಿ ಸಾಯಿ ಪುಷ್ಕರಣಿಯ ರೂಪ ಸಾಕ್ಷಾತ್ ಗಂಗಾ, ಅದು ಭಗವಂತನ ಹೆಸರು.